ದುಮ್ಮ ಅವರಿಗೆ ಮಾಲಾರ್ಪಣೆ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆ ಕಡೆ ಮಾಡ್ರಿ ಅಮ್ಮ. ಪೂಜೆ ನೆರವೇರಿಸಿಕೊಟ್ಟಂಥ ಶಿವರಾಜ್ ಬೋರಾ ದಂಪತಿಗಳಿಗೆ ಧನ್ಯವಾದಗಳು. बसवण्णा जयतु जगद्गुरु बसवण्णा. जय गुरु बसवण्णा जयतु जगद्गुरु बसवण्णा. बसवण्णा जयतु जगद्गुरु बसवण्णा. जय गुरु बसवण्णा जयतु जगद्गुरु बसवण्णा. बसवण्णा जयतु जगद्गुरु बसवण्णा. जङ्गमरूपने बसवण्णा जगदोद्धारक बसवण्णा. जय गुरु बसवण्णा जयतु जगद्गुरु बसवण्णा.
ಮುದ್ದು ಮಕ್ಕಳಿಗೆ ಜೋರಾದ ಚಪ್ಪಳಿಂದಿಗೆ ಅವರಿಗೆ ಅಭಿನಂದಿಸಬೇಕು. ಎಲ್ಲ ಮುದ್ದು ಮಕ್ಕಳರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ, ಆತ್ಮೀಯ ಬಂಧುಗಳೇ, ಇವತ್ತು ಪ್ರವಚನ ಆರಂಭ ಮಾಡೋದಕ್ಕಿಂತ ಪೂರ್ವದೊಳಗೆ ನಮ್ಮೆಲ್ಲರ ಆತ್ಮೀಯ ಶರಣ ಸೋದರಾಗಿರುವಂಥ ನಾಯಿ ಕೇಳ್ದ ನಮ್ಮ ಕಲ್ಲೇಶ್ವರಿಗೆ, ನಮ್ಮದು ಪ್ರಭುರಾವ್ ಕಳಶ ಯಾಕೋ 2-3 ದಿವಸ ಆಯ್ತು ಕಾಣಿಸ್ತಾ ಇಲ್ಲಲ್ಲ ಅಂತ ಕೇಳ್ದ. ಈಗ ಮಾಜಿ ನನ್ನೂರು ಒಂದು ಚಿಟ್ಟಿನೇ ಕೊಟ್ಟಾರ. ಇವತ್ತು ಅರ್ಥಪೂರ್ಣವಾಗಿ ಶ್ರಾವಣ ಮಾಸದ ಪ್ರವಚನ ಸಮಿತಿ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಅವ್ರ ತಾಯಿ ಲಿಂಗೈಕ್ಕಾಗಿದ್ದರು ಅಂತ ಹೇಳಿದ್ರು. ನನಗೂ ಹೇಳಿದ್ರು, ನಾನು ಬರ್ತೀನಲ್ಲ ಅಣ್ಣ ಅಲ್ಲೇ ಕುಷ್ಣೂರ್ಕೆ ಇದ್ದ ಅಂತ ಹೇಳಿದವ್ರಿಗೆ ನಂಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡದು ನಮಗೆ ಜನ್ಮ ಕೊಟ್ಟವರು ನಮ್ಮಿಂದ ದೂರ ಆದ್ರೆ ಅದಕ್ಕಿಂತ ಹೆಚ್ಚಿಗೆ ನೋವು ಮತ್ತೊಂದು ಯಾವುದೂ ಇರಲ್ಲ. ಯಾಕಂದರೆ ಜಗತ್ತಿನೊಳಗೆ ಬದುಕನ್ನು ಕೊಟ್ಟವಳು ತಾಯಿರ್ತಾಳೆ, ಸಂಸ್ಕಾರ ಕೊಟ್ಟವಳು ತಾಯಿರ್ತಾಳೆ, ಆಧ್ಯಾತ್ಮಿಕ ಚಿಂತನೆಗೆ ಎಳೆದುಕೊಂಡು ತರೋಳು ತಾಯಿರ್ತಾಳೆ. ತಾಯಿ ಕಳ್ಕೊಂಡವ್ರಿಗೆ ಮಾತ್ರ ಅದು ನೋವನ್ನು ಗೊತ್ತಿರ್ತದೆ ಅನ್ನುವಂಥದ್ದನ್ನು, ಅಂಥ ನೋವು ಅನುಭವಿಸ್ತಿರುವಂಥ ನಮ್ಮ ಕಳಶಣ್ಣವರು, ಇಡೀ ಅವ್ರ ಪರಿವಾರಕ್ಕೆ ವಿಶ್ವಗುರು ಬಸವಣ್ಣ, ಬಸವಾದಿ ಶರಣರು, ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಎಲ್ಲರ ಅಂತಃಕರಣ ಅವರ ಮನೆ ಮೇಲಿರಲಿ. ಅವ್ರಿಗೆ ದುಃಖ ತಿಳಿದುಕೊಳ್ಳುವಂಥ ಶಕ್ತಿ ಭಗವಂತರಿಗೆ ಎಲ್ಲರೂ ಕರುಣಿಸಲಿ. ಆ ಜೊತೆಗೆ ನಮಗೇನು ತರಲಿಕ್ಕಾಗಂಗಿಲ್ಲ, ಹೋದವರನ್ನು ಮರಳಿ ಪಡಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ನೆಲೆಯೊಳಗೆ ಈ ಮಂಟಪದೊಳಗೆ ಕುಂತು ಒಂದು ನಿಮಿಷ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವರ ತಾಯಿಯ ವಿಚಾರಗಳನ್ನು ಅವ್ರ ಬದುಕಿನಲ್ಲಿ ಅಳಿಸ್ಕೊಂಡು ಬದುಕಲಿ ಅಂಥೇಳಿ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಿ ನಾವು ಮುಂದೆ ಪ್ರವಚನ ಮಾಡಿದ್ರೆ ಸೂಕ್ತ ಆಗ್ತದೆ ಅನ್ನೋಂಥ ನನ್ನ ಅಭಿಪ್ರಾಯ ಅದ. ಅದು ತಾವೆಲ್ಲರೂ ಅದಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಒಂದು ನಿಮಿಷ ಕಣ್ಮುಚ್ಚಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಧ್ಯಾನವನ್ನು ಮಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವಾರೂಢನು ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸಂಜ್ಞನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ಪ್ರಣವ ಶರಂಗ ಸಮರಸ, ನಮ ಕೂಡಲ ಸಂಗಮ ದೇವರು, ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವನೆಂದೆನಿಸಿದಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಂದು ನಿಮಿಷ ನಾವೆಲ್ಲರೂ ತನ್ಮತೆಯಿಂದ ನಮ್ಮನ್ನು ನಾವು ಮರೆತು ಪರಮಾತ್ಮನ ಇರುವಿಕೆಯೆಡೆಗೆ ನಮ್ಮ ಪಯಣವನ್ನು ಬೆಳೆಸಬೇಕಾಗಿದೆ.
ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ನಿಧಾನವಾಗಿ ಉಸಿರಾಟವನ್ನು ಹೊರಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಬದುಕಿಗೆ ನೆಮ್ಮದಿ ಅವಶ್ಯಕವಾಗಿರುವಂಥದ್ದು. ನೆಮ್ಮದಿಯ ಸೋಪಾನವೇ ಧ್ಯಾನ ಅಂತ ಕರೀತಾರೆ. ಆ ಧ್ಯಾನದಲ್ಲಿ ಆತ್ಮ ಪರಮಾತ್ಮನ ಐಕ್ಯತೆಯ ಸಾಮ್ಯಮಣಿದು. ಕನ್ನಡದ ಪಟ್ಟದೇವರು, ಈ ಭಾಗದ ನಡೆದಾಡುವ ದೇವರಾಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು, ಎನ್ನ ದೀಕ್ಷಾ ಗುರುಗಳು, ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರು ಆಗಿರುವಂತಹ ಮಾತೃ ಹೃದಯಗಳಾದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದಕ್ಷೆಯ ಹರಿಕಾರರು, ಮಹಾಂತ ಚಿಂತಕರು ಆಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಶರಣರ ವಚನಗಳಲ್ಲಿ ಜೀವನ ದರ್ಶನ ಪ್ರವಚನದ ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇವತ್ತು 22ನೇ ದಿನ ಅಂತ ಹೇಳಿದ್ರು ಅಣ್ಣವರು. ಇನ್ನೂ 22ನೇ ದಿನನೇ ಅಂತ, ಇವತ್ತು 22ನೇ ದಿನ. ನಾನು ಭೀ ಅಂದ ಒಂದು ದಿವಸ ಹೋಯ್ತಲ್ಲ, ಕಟ್ಟಾಯಿತು ಅಂತೇಳಿ. ಅದಕ್ಕೆ ಇವತ್ತು 22ನೇ ದಿವಸಕ್ಕೆ ಈ ಪ್ರವಚನದಲ್ಲಿ ಭಾಗಿಯಾಗೋದ್ರ ಮೂಲಕ ಯಾವತ್ತೂ ಶರಣರ ವಿಚಾರಗಳನ್ನು, ಶರಣರ ಚಿಂತನೆಗಳನ್ನು ಯಾರ ಮೆಲುಕು ಹಾಕ್ತೀವೋ ಅವ್ರ ಬದುಕು ಪಾವನವಾಗ್ತದೆ ಅನ್ನುವಂಥದ್ದನ್ನು, ನಮ್ಮ ಬದುಕು ನಮಗಾಗಿ ಪಾವನ ಮಾಡ್ಕೊಳ್ಬೇಕು, ಶರಣರ ವಿಚಾರಗಳನ್ನು ತಿಳ್ಕೊಳ್ಬೇಕು, ಅರ್ಥಕೊಳ್ಬೇಕು ಅನ್ನುವಂಥ ನೆಲೆ ಒಳಗೆ ಶರಣರ ವಾಣಿಯನ್ನು ಆಲಿಸಿ ಬಂದಿರುವಂಥ ಯಾವತ್ತೂ ಕಮಲ್ನಗರಿನ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ. ಅಕ್ಕನ ಬಳಗದ ಆವಾಜ್ ಜರ ಕಮ್ಮಿ ಹೊಂಟದು. ಬರೋ ಹೊತ್ತಿನ ಚಾ ಹಾಕ್ಕೊಂಡು ಬಂದಿರಿಲ್ಲ. ನಾವು ದಾಂಪತ್ಯ ಸಂಬಂಧಪಟ್ಟಂಗೆ ನೋಡ್ತಾ ಇದ್ವಿ. ದಾಂಪತ್ಯದ ಮೇಲೆ 1 ತಿಂಗಳು ಪ್ರವಚನ ಮಾಡಿದ್ರೂ ಸಾಕಾಗಂಗಿಲ್ಲ, 2 ತಿಂಗಳು ಮಾಡಿದ್ರೂ ಸಾಕಾಗಂಗಿಲ್ಲ. ಕೆಲವ್ರು ಅಂತಾರೆ, ಏನು ಹಚ್ಚಿರ್ರಿ 1 ತಿಂಗಳು 2 ತಿಂಗಳು ಯಾಕಂತೀರಿ, ಜಿಂದಗಿ ಬೇರೆ ಕಳೆದ್ರೆ ಭೀ ಇದು ಮುಗಿಯಲ್ ಕತೆ ಅದ ಅಂತ ಹೇಳ್ತಾರೆ. ಹೌದಲ್ರಿ, ಇದು ಮುಗಿಲಾರ್ದ ಕತೆ ಅದ. ಆದರೂ ಸಹಿತ ನಾವು ದಾಂಪತ್ಯ ಹೆಂಗಿರಬೇಕು ಅನ್ನುವಂಥದ್ದನ್ನು ನೋಡ್ತಾ ಬಂದ್ವಿ. ದಾಂಪತ್ಯದೊಳಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸಾಮರಸ್ಯ ಇರಬೇಕು ಅಂತ ನೋಡಿ, ಗಂಡ ಹೆಂಡತಿ ಬಗ್ಗೆ ನಂಬಿಕೆ ಇರಬೇಕು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಹೊಂದಾಣಿಕೆ ಅನ್ನೋದು ಭಾಳ ಆ ಜೀವಕ್ಕೆ ಒಂದು ದೀಪ ಹಚ್ಚಿನಂಗೆ ಅನ್ನುವಂಥದ್ದನ್ನು ನೋಡ್ತಾ ಬಂದೀವಿ. ಇವತ್ತು ಕೆಲವೊಂದು ಅಸಮಾನತೆಗಳು ಇರ್ತಾವೆ ಜೀವನದೊಳಗೆ. ಆ ಅಸಮಾನತೆಗಳನ್ನೇ ಹೆಚ್ಚಿಗೆ ಮಾಡಿಕೊಂಡು ಬದುಕಿದ್ರೆ ಹೆಂಗಿರ್ತದೆ, ಅವನ್ನು ಬಿಟ್ಟರೆ ಹೆಂಗಿರ್ತದೆ ಅನ್ನೋದನ್ನು ನಾವು ನೋಡಬೇಕಾಗ್ಯದ. ಅದಕ್ಕೆ ದೊಡ್ಡದು ಮಾಡ್ಕೊಂಡ್ರೆ ಕಡ್ಡಿ ಅಂತಾರಲ್ಲ, ಕಡ್ಡಿ ಇದ್ದಿಂದ ಗುಡ್ಡ ಮಾಡಿದಿಲ್ಲೋ ಅಂತಾರೆ. ಗುಡ್ಡ ಇದ್ದಿಂದ ಕಡ್ಡಿ ಮಾಡಲಿಕ್ಕೆ ದಾಂಪತ್ಯ ಇರಬೇಕು. ಕಡ್ಡಿ ಇದ್ದಿಂದ ಗುಡ್ಡ ಮಾಡೋದು ದಾಂಪತ್ಯ ಅಲ್ಲ. ಹೆಚ್ಚಿದ್ರೂ ಸಹಿತ ಅದೇನು ಸಲೀಸದ ಬಿಡು, ಅದು ಸಮಸ್ಯೆ ಅಲ್ಲನೇ ಅಂತ ತಿಳ್ಕೊಂಡು ಮುಂದಡಿದ್ರೆ ದಾಂಪತ್ಯದೊಳಗೆ ಹಸನ್ಮುಖತೆ ಇರ್ತದೆ. ಕೆಲವೊಂದು ವಿಪರ್ಯಾಸ ಏನಾಗ್ತದೆ ಅಂದರೆ ಒಬ್ಬರದೊಬ್ಬರು ವಿಚಾರಗಳ ವಿನಿಮಯದಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ನಿನ್ನ ನೋಡ್ತಾ ಬಂದೀವಿ, ದಾಂಪತ್ಯವೆಂದರೆ ನೇಮಗಳ ಸಿದ್ಧಪಟ್ಟಿ ಅಲ್ಲ. ಒಂದು ಟೈಮ್ ಟೇಬಲ್ ಮಾಡ್ತೀವಿ, ಮುಂಜಾನೆ 45 ನಿಮಿಷ ಒಂದು ಕ್ಲಾಸು ಅಂತ ಶಾಲ್ಯಾಗ ಮಾಡ್ತೀವಿ. ಒಂದು ಕ್ರಿಯಾ ಯೋಜನೆ ಅಂತೀವಲ್ಲ, ಕ್ರಿಯಾ ಯೋಜನೆ ಅಲ್ಲ ಅದು ದಾಂಪತ್ಯ ಅನ್ನೋದನ್ನು. ಎದ್ರೆ ಏನು ಬರ್ತದೆ ತಗೊಂಡು ಹೋಗೋದೇ ದಾಂಪತ್ಯ ಇರ್ತದೆ. ಹಾಂಗೆ ಬದುಕನ್ನು ನಡೆದಾಗ ನಮ್ಮ ಬದುಕಿಗೆ ಸಾರ್ಥಕತೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಇದು ಸಿದ್ಧಪಟ್ಟಿ ಅಲ್ಲ ದಾಂಪತ್ಯ ಅನ್ನೋದು. ಮತ್ತು ಹೆಂಗದೆ, ಒಂದೇ ತಾಯಿಯಲ್ಲಿ ಹುಟ್ಟಿದವರಲ್ಲಿಯೇ ವಿಚಾರ ಭೇದವಿರ್ತದೆ. ಒಂದೇ ತಾಯಿ ಹುಟ್ಟಿನವರು,
ಒಂದೇ ತಾಯಿ ಹಾಲು ಕೊಂಡೆ ಬೆಳೆದವರು, ಒಂದೇ ತಾಯಿ ನಮ್ಮೆಲ್ಲರಿಗೆ ಎಣ್ಣೆ ಬೆಣ್ಣೆ ಹಾಕಿ ಬೆಳೆಸಿದ್ರು ಸಹಿತ ಅಣ್ಣನ ಬಲ್ಲಿರುವಂಥ ಭಾವನೆಗಳು ತಮ್ಮನ ಬಲ್ಲ ಇರೋಂಗಿಲ್ಲ, ತಮ್ಮನ ಬಲ್ಲಿರುವಂಥ ವಿಚಾರಗಳು ಅಕ್ಕನ ಬಲ್ಲ ಇರೋಂಗಿಲ್ಲ, ಅಕ್ಕನ ಬಲ್ಲಿರುವಂಥದ್ದು ತಂಗಿಯಲ್ಲಿರೋಂಗಿಲ್ಲ. ನೋಡು ನಿಮ್ಮ ಅಣ್ಣನ ನೋಡು, ಅವ ಹೆಂಗನ ನೀ ಹೆಂಗಿದ್ದಿ ಅಂತೀವಿ. ನಿಮ್ಮ ಅಕ್ಕನ ಗುಣ ಕಲಿ, ನಿಮ್ಮ ತಂಗಿ ಗುಣ ಕಲಿ ಅಂತ ನಾವು ಮನೆ ಮಕ್ಕಳಿಗೆ ಹೇಳ್ತೀವಿ. ಅಂದ್ರೆ ಅವರಲ್ಲೇ ಭಿನ್ನಾಭಿಪ್ರಾಯಗಳು ಇರ್ತಾವೆ. ಮನೆ ಒಂದೇ ರಕ್ತ ಸಂಬಂಧದ ಒಂದೇ ರಕ್ತದ ಹುಟ್ಟಿರುವಂಥ ಮಕ್ಕಳಲ್ಲೂ ಸಹಿತ ವಿಚಾರ ಭಿನ್ನಾಭಿಪ್ರಾಯಗಳಿರ್ತಾವೆ ಅನ್ನೋದನ್ನು ಗಮನಿಸ್ಬೇಕು ನಾವು. ದಾಂಪತ್ಯ ಸುಮ್ಮನೆ ಹಿರುಗಳು ಮಾಡ್ಯಾರ, ತಾಳೆ ಕಟ್ಟಿದೀವಿ, ಡೆಂಗ್ ಅಂತೇಳಿ ಪುಂಗಿ ಹೂವು ಗಾಡಿ ಮೇಲೆ ಮೆರೆಸಿ ಒಯ್ದು ಬೆಳಗನ ಲಕ್ಷೋ ಗಂಟೆ ಖರ್ಚು ಮಾಡಿ ನೋಡ್ತೀವಿ. ಅದು ಜುಲೂಸ್ ತೆಗಿತಾರೆ. ಹೆಂಗೆ ತೆಗಿತಾರೆ ಅಂದ್ರೆ ಸ್ಯಾಂಗ್ಡ್ ಬಂದ್ರೆ ಅಲ್ಲೇ ಬೀಳ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಹೆಂಗಿರ್ತದೆ ಮಜಾ? ಜುಲೂಸು ತೆಗೆಯೋದಲ್ಲ, ದಾಂಪತ್ಯನೇ ಜುಲೂಸ್ ಆಗಬೇಕು. ನಮ್ಮ ದಾಂಪತ್ಯ ಬದುಕೆ ಜುಲೂಸ್ ಆಗಬೇಕು, ಬೇರೆ ಜುಲೂಸ್ ಅಲ್ಲ. ಒಂದಿನ ಜುಲೂಸ್ ತೆಗೆದು ಹೋಗೋದಲ್ಲ, ಜೀವನ ಪರ್ಯಂತ ನಾವು ಅದು ಜುಲೂಸ್ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕುಟುಂಬ ಪ್ರದೇಶದಿಂದ ಬಂದಿರುವ ಸತಿಪತಿಯರಲ್ಲಿ ಎಲ್ಲೋ ಬೆಳೆದವರು, ಎಲ್ಲೋ ಇದ್ದವರು, ಅದೇ ರೀತಿ ಬೇರೆ ಬೇರೆ ಕುಟುಂಬದಿಂದ ಬೇರೆ ಬೇರೆ ಪ್ರದೇಶದಿಂದ ಬಂದಿರುವಂಥ ಸತಿಪತಿಯರಲ್ಲಿ ವಿಚಾರ ಭೇದ ಭಿನ್ನಾಭಿಪ್ರಾಯ ಇರೋದು ಸಹಜ, ಹೌದಲ್ರಿ? ಯಾರ್ದೋ ಮನೆ ಹುಟ್ಟಿನವರು ಈ ಮನೆ ಬಂದಿರಬೇಕಾಯ್ತದೆ, ಯಾರ್ದೋ ಪರಿಸರಲ್ಲಿ ಬೆಳೆದಿರುವಂಥವ್ರು ಆ ಹುಡುಗಿಗೆ ತಾಳಿ ಕಟ್ಟಬೇಕಾಗ್ತದೆ. ಕಟ್ಟಿನಲ್ಲಿ ಅವರು ಸಂಸ್ಕೃತಿ ಪರಂಪರೆ ಇವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಇಲ್ಲ. ಅಂಥ ಸಂದರ್ಭದೊಳಗೆ ಏನು ಮಾಡಬೇಕಾಗ್ಯದಂದ್ರೆ ಒಬ್ಬರನ್ನೊಬ್ಬರು ಏನು ಮಾಡಬೇಕು ಅಂತಂದ್ರೆ ಆಗ ಯಾರಾದರೂ ಒಬ್ಬರು ಸೋಲಲೇಬೇಕು. ನೋಡ್ರಿ, ಇದು ಜೀವನದ ಗುಟ್ಟಂತ ತಿಳ್ಕೊಬೇಕ್ರಿ ಅಮ್ಮ. ಜೀವನದೊಳಗೆ ನಂದೇ ಖರೆ ಅಂತ ಎಲ್ಲ ಆಯ್ತದ ಅಲ್ಲಿ ಬಿರುಕು ಬರ್ತದೆ. ಗಂಡ ನಾ ಹೇಳಿದ್ದೆ ನೀ ಕೇಳಬೇಕು ಅಂದ ಅಂದ್ರೆ ಹ್ಞೂ ರೀ ಅನ್ನಬೇಕು. ಹ್ಞೂ ಅಂದ್ರೆ ಹುಮ್ನಾಬದಿ ಅಂತಾರೆ. ಹ್ಞೂ ಅಂದ್ರೆ ಹುಮ್ನಾಬದಿ ಅಂತ. ಹ್ಞೂ ಅನ್ನೋದನ್ನು ರೂಢಿಸ್ಕೊಳ್ಬೇಕು. ಹೆಂಗೆ ರೂಢಿಸ್ಕೊಳ್ಬೇಕು ರೀ? ಒಬ್ಬವ ಗೌಡಿದ್ದ. ಆ ಗೌಡ ಏನು ಮಾಡ್ದ ಅಂದ್ರೆ ಅವ್ನ ಮನ್ಯಾಗ ಆಳು ಹೋಳು ಎಲ್ಲ ಬೇಕು ಅಂತ ತಿಳ್ಕೊಂಡು ಮನೆಯಾಗ ಹೆಂಡತಿ ದನ ಕಾಯ್ಲಕ್ಕ, ನೀರು ತರ್ಲಕ್ಕ ಎಲ್ಲ ಕೆಲಸ ಮಾಡಿ ಇಟ್ಕೋಬೇಕು ಅಂತೇಳಿ ಒಬ್ಬನಿಗೆ ಕರೀತಾರೆ. ಕರೆದು ನೌಕರಿ ಇರ್ತೇನಪ್ಪ ಅಂದ್ರೆ ಅವ ಹೇಳ್ತಾನೆ, ನೋಡ್ರಿ ಗೌಡ್ರೆ ಈ ದಂಧೆ ಎಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅವ 1,00,000 ರೂಪಾಯಿ ಹೇಳ್ತಾನೆ. ಭಾಳ ಆಯ್ತದಪ್ಪ ಅಂಥೇಳಿ ಅವನಿಗೆ ಬಿಡ್ತಾರೆ. ಮತ್ತೊಬ್ರಿಗೆ ಕರೀತಾರೆ. ಮತ್ತೊಬ್ರಿಗೆ ಏನಂತ ಹೇಳ್ತಾರೆ, ನೋಡು ನಿಮ್ಮ ಗೌಡತಿ ಏನು ಹೇಳ್ತಾಳ ಅದೆಲ್ಲ ಕೇಳಬೇಕು, ಏಟ್ ಕೊಡುವಂತಿ ಅಂತ ಕೇಳ್ದವ. ಅಂದ್ರೆ ನೀವು ಗೌಡ್ರಿ ಇದ್ರೆ ನೀವು ಏಟಾರ ಕೊಡ್ರಿ ಅಂದವ. ಇಲ್ಲ ಬರ್ಕೋರಿ ಗೌಡ್ರಿ ಅಂದವ. ಏನಂತ ಬರಿಬೇಕು? ನನ್ನ ಹೆಂಡ್ತಿ ಏನು ಹೇಳ್ತಾಳ ಅದೆಲ್ಲ ಕೇಳಬೇಕು. ಬರೆದ್ರು. ಬರೆದೇನು ಮಾಡಿದ್ರು ಅಂದರೆ ಒಂದು 40,000 ರೂಪಾಯಿ ಕೊಡ್ರಿ, ಮಧ್ಯಾಹ್ನ ಒಂದು ಊಟ ಕೊಡ್ರಿ ಗೌಡ್ರಿ ಅಂದವ. ಅವ್ರಿಬ್ಬರು ಗಂಡ ಹೆಂಡ್ತಿ ವಿಚಾರ ಮಾಡಿದ್ರು. ಅವ 1,00,000 ಅಂದಾನ, ಇವ 40 ಅಲ್ಲತ್ತಾನ, ಇದಕ್ಕೆ ದೊಡ್ಡದು ಯಾವುದದ ಅಂಥೇಳಿ ಬರೆದ್ರು. ಬರೆದು ಇಟ್ಕೊಂಡ್ರು. ಇಬ್ಬರು ಚೀಟಿ, ಇಬ್ಬರು ಸೈನ್ ಮಾಡಿದ್ರು, ಇಟ್ಕೊಂಡ್ರು. ಅವ ಒಂದು 8 ದಿನ ವ್ಯಾಪಾರಕ್ಕಂತ ಹೋದ. ಅವನಿಗೆ ಅಣ್ಣ ನೀರು ತರೋ, ಊರಿಗೆ ಔಡ್ತಿ ಅನ್ಬೇಕು, ಹಾಗೆ ಕೂಡಬೇಕು. ದನಗಳು ಬಿಡು, ಊರಿಗೆ ಔಡ್ತಿ ಅನ್ಬೇಕು, ಹಾಗೆ ಕೂಡಬೇಕು. ಹೊಲಕ್ಕೆ ಹೋಗ, ಊರಿಗೆ ಔಡ್ತಿ ಅನ್ಬೇಕು, ಹಾಗೆ ಕೂಡಬೇಕು. ಆಕಿ ಅಂದಳು, ಇದೇನು ಮನುಷ್ಯ ಅದ ಏನದ ಮತ್ತೇನ್ರ ಅದ ನೋಡ ಹೇಳ್ತದ ಹ್ಞೂ ಅಂತದ ಹಾಗೆ ಕೂಡ್ತದ ಅಂತ ಆಕಿ ಬೇಜಾರು ಮಾಡ್ಕೊಂಡ್ರು. ಎಲ್ಲ ಆಕಿನೇ ಮಾಡಿದಳು. ಅವ ಹ್ಞೂ ಅನ್ಬೇಕು, ಕೂಡ್ಬೇಕು. ಅವಾಗ ಗಂಡ ಬಂದು ನೋಡ್ದ ಏನೇ ಎಲ್ಲ ಚಂದ ಕೆಲಸ ಮಾಡತ್ತಾನಲ್ಲ, ಎಂಥ ಮನುಷ್ಯ ಇಟ್ಟಿರ್ರಿ. ಹ್ಞೂ ಅಂತಾನೆ ಹಾಗೆ ಕೂಡ್ತಾನೆ, ಒಂದು ದಂಧೆ ಮಾಡಲ್ಲ, ಅಲ್ಲೇ ಉಣ್ತಾನೆ ಅಲ್ಲೇ ಕೂಡ್ತಾನೆ, ಜಾಗ ಬಿಟ್ಟು ಬಾಜಿಗೆ ಆಗಲ್ಲವ ಅಂತಂದೊಳಕಿ. ಅವ ಯಾಕೋ ನಿಂಗೆ ನೌಕರಿ ಹೆಂಗೆ ಇಟ್ಕೊಂಡಿದ್ದ? ಅವ ಒಂದು ಶಾಣೆ ಇದ್ದವ. ನೋಡ್ರಿ ಗೌಡ್ರಿ, ನಾನು ನಿಮ್ಮಲ್ಲಿ ನೌಕರಿ ಉಳಿದಿದ್ದು ಹ್ಞೂ ಅಲ್ಲ, ಮಾಡ್ತಾ ಅಂದ್ಕಿನ ಬರೆದ್ರೇನು ತಿಟ್ಟಿದ ಮಾಡ್ತಾ ಅಂತದೇನೋ ತೆಗೆದು ಹೋದ್ರಿ 4 ಮಂದಿ ತೋರಿಸ್ರಂದವ. ಹಂಗಾದ್ರೆ ದಾಂಪತ್ಯ ಆಯ್ತದೇನ್ರಿ? ಸಮಾಧಾನದಿಂದ ಕುಂತು ಆಲೋಚನೆ ಮಾಡುವಂಥದ್ದು ದಾಂಪತ್ಯ ಇರಬೇಕು. ಸಿಟ್ಟು ಭಾಳ ವಿನಾಶಕಾರಿಯಾಗಿರುವಂಥ ದಾಂಪತ್ಯ. ಕೋಪ ಅನ್ನುವಂಥದ್ದಂತೂ ಭಾಳ ಡೇಂಜರ್. ದಾಂಪತ್ಯದೊಳಗೆ ಸಿಟ್ಟು ಬಂತಂದ್ರೆ ಯಾವ ಟೈಮಿನಾಗ ಯಾರು ಏನು ಮಾಡ್ಕೋತಾರೆ ಗೊತ್ತಾಗಂಗಿಲ್ಲ. ಅದಕ್ಕೆ ಸಿಟ್ಟು ಬರಬಾರ್ದು ಅನ್ನುವಂಥದ್ದನ್ನು ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಒಂದು ಮಾತು ಬರ್ತದೆ,
ಉತ್ತಮೇ ಕ್ಷಣಿಕ ಕೋಪಂ, ಉತ್ತಮೇ ಕ್ಷಣಿಕ ಕೋಪಂ. ಮುಂದೆ ಮಧ್ಯಮೇ ದ್ವಿಘಟಿಕ ಕೋಪಂ, ಮಧ್ಯಮೇ ದ್ವಿಘಟಿಕ ಕೋಪಂ. ಅಧಮ ಅಹೋರಾತ್ರಿ ಕೋಪಂ, ಅಧಮ ಅಹೋರಾತ್ರಿ ಕೋಪಂ. ಪಾಪಿಷ್ಟ ಮರಣಾಂತಕ ಕೋಪ ಅಂತ ಹೇಳ್ತಾರೆ. ನೋಡ್ರಿ, ಕೋಪ ಇರಬೇಕು, ಎಲ್ಲರ ಬಳಿ ಇರಂಗಿಲ್ಲ ಅಂತಲ್ಲ. ನಾನು ನಿಮಗೆ ಹೇಳೀನಿ, ಇವತ್ತು ಹೊರಗೆ ಏನೇ ಕ್ರಿಯೆ ನಡೆದ್ರೂ ಸಹಿತ ನಮ್ಮ ಅಂತರಂಗದಿಂದ ಹೊರಗೆ ಬರ್ತಾವೆಲ್ಲವು. ಕೋಪ ಹೆಂಗಿರಬೇಕು? ಯಾವ ಮಹಾತ್ಮ ಇರ್ತಾನ, ಯಾವ ಒಳ್ಳೆಯವ ಇರ್ತಾನ, ಯಾವ ಸಾತ್ವಿಕ ಇರ್ತಾನ, ಯಾವನ ಮನಸ್ಸು ಪಾವಿತ್ರತೆ ಇರ್ತದೆ, ಅವನ ಕೋಪ ಹೆಂಗಿರ್ತದಂದ್ರೆ ಕ್ಷಣಿಕವಾಗಿರ್ತದೆ. ಹಿಂಗೆ ಬಂದು ಹಿಂಗೆ ಹೋಯ್ತದೆ. ನೀರಿನ ಮೇಲೆ ಅಕ್ಷರ ಬರ್ದಂಗೆ ಅಂತೀವಲ್ಲ, ನೀರಿನ ಮೇಲೆ ಅಕ್ಷರ ಬರ್ದಂಗೆ ಕೋಪ ಇರಬೇಕು ದಾಂಪತ್ಯದೊಳಗೆ. ಇನ್ನು ಕೆಲವರು ಕೋಪ ಇರ್ತದಂತ 2 ತಾಸು ಮಾತ್ರ ಕೋಪ ಇರ್ತದಂತ. ಹೀಗೆಲ್ಲ ಜಗಳ ಆಡಿದ್ರಿ, ಜಗಳ ಮತ್ತು ಏನಂತಾರೆ, ನಮ್ಮ ಮನೆಯವ್ರದನ ಖುನದ ರೀ, ನಾ ಹೊರಗೆ ಹೋಗಿ ಮನೆಗೆ ಹೋಗೋಡಿಗೆ ಮತ್ತೆ ತಂದು ನೀರು ಕೊಡ್ತಾಳ್ರಿ ನಾನು ಹೆಣ್ತಿ ಅಂತ ತಂಬೋರು ಇರ್ತಾರೆ. ಹಂಗಿರ್ಬೇಕು. ಅದು ಅವ್ರು ಯಾರು ಅಂದ್ರೆ ಮಧ್ಯಮದವರು ಅಂತವ್ರು. ಇನ್ನು ಅಧಮರು ಭಾಳ ಇದು ಇದ್ದವರು, ಅವ್ರು ಅಹೋರಾತ್ರಿ ಕೋಪಿಷ್ಟಮ್ ಅಂತ ಹೇಳ್ತಾರೆ. ಅವ್ರು ರಾತ್ರಿ ಬೆಳಗಾನ ವಿಚಾರ ಮಾಡ್ತಾನೆ, ಅವನಿಗೆ ನಾನು ನಾಳೆಗೆ ಹಂಗೆ ಮಾಡ್ತಾ ಹಿಂಗೆ ಮಾಡ್ತಾ ಅಂತೇಳಿ ಬೆಳಗಾನ ಮಕ್ಕೊಂಡಲ್ಲೇ ವಿಚಾರ ಮಾಡಿರ್ತಾರಲ್ಲ, ಹಗಲು ರಾತ್ರಿ ವಿಚಾರ ಮಾಡ್ತಾರಲ್ಲ, ಅವರು ಕನಿಷ್ಠ ಇದ್ದವರು. ಇನ್ನು ಪಾಪಿಷ್ಟ ಅಂಬೋರು ಇರ್ತಾರಂತ. ಅವ್ರು ಹೆಂಗೆ ಅಂದ್ರೆ ಅವ್ರ ಕೋಪ ಹೆಂಗೆ ಅಂದ್ರೆ ಹುಟ್ಟಿನ ಹಿಡಿದು ಸಾಯತನ, ಅದು ಅಂತಾರಲ್ಲ, ಹುಟ್ಟಿನ ಹಿಡಿದು ಸಾಯತನ, ಅದೇನೋ ಇದು ತಿಮ್ಮಲ್ದ್ರು ಹೋಗಿ ಕಲ್ ತಿಂದಿತ್ತು ಅಂತ ಹೇಳ್ತಾರೆ. ಅವ್ರ ಜೀವನನೇ ಮುಗಿದು ಹೋಯ್ತದೆ. ನಿನ್ನ ಕಡೆಗೆ ಬಂತೆ, ನಿನ್ನ ಸಿಟ್ಟು ಹೋಗಿಲ್ಲ ಅಂತ ಹೇಳ್ತೀವಿ ನಾವು. ಕಡೆಗೆ ಬಂತು, ನಿನ್ನ ಸಿಟ್ಟು ಹೋಗಿಲ್ಲ ಅಂತ ಹೇಳ್ತೀವಿ. ಸಿಟ್ಟು ಇತ್ತು ಅಂದ್ರೆ ದಾಂಪತ್ಯ ಭಾಳ 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 ಹಾಳಾಗ್ತದೆ. ಕೇವಲ ದಾಂಪತ್ಯ ಹಾಳಾಗಂಗಿಲ್ಲ, ಕುಟುಂಬ ಹಾಳಾಗ್ತವ, ಸಂಬಂಧಗಳು ಹಾಳಾಗ್ತವ, ನಮ್ಮವರು ತನ್ನೋರು ಅನ್ನೋದು ಹೋಗ್ತದೆ, ಬಾಂಧವ್ಯ ಕಡ್ದು ಹೋಗ್ತದೆ. ನಾವು ಬಾಂಧವ್ಯ ಕಡ್ಕೊಂಡ ಮೇಲೆ ಬದುಕಿ ಏನು ಸಾರ್ಥಕ ಆಲೋಚನೆ ಮಾಡೋದು. ಕೋಪ ಇಲ್ಲ ಅಂದ್ರೆ ಎಲ್ಲವೂ ತನ್ನಿಂದ ತಾನೇ. ನಾ ಹೇಳೀನಿ ನಿಮಗೆ, ಎಲ್ಲಿ ನಗು ಇರ್ತದೋ ಅಲ್ಲಿ ಬದುಕಿರ್ತದೆ, ಎಲ್ಲಿ ನಗು ಇರ್ತದೋ ಅಲ್ಲಿ ಜೀವನ ಇರ್ತದೆ, ಎಲ್ಲಿ ನಗು ಇರ್ತದೋ ಅಲ್ಲಿ ಸಾಮರಸ್ಯ ಇರ್ತದೆ, ಎಲ್ಲಿ ನಗು ಇರ್ತದೋ ಅಲ್ಲಿ ಪ್ರೀತಿಯ ಹೊನಲನ್ನು ಆ ಮನೆಯೊಳಗೆ ಹರಿತದ ಅಂತ ಹೇಳಿಲ್ಲ. ಅದು ಮೊದಲು ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಮತ್ತೊಬ್ಬರಿಗೆ ನಿರೀಕ್ಷೆ ಮಾಡೋದು ಬೇಡ. ನಾನು ಸಮಾಜಕ್ಕೆ ಏನು ಕೊಟ್ಟೀನಿ ಅನ್ನೋದಕ್ಕಿಂತಲೂ ನಾ ಸಮಾಜಕ್ಕೆ ಏನು ಕೊಟ್ಟೀನಿ ಅನ್ನುವಂಥ ಪ್ರಜ್ಞೆ ನಂಬಲ್ಲಿ ಬರಬೇಕು. ಸಮಾಜಕ್ಕೆ ಬೇಡ, ಈ ಮನೆ ನಾ ಏನು ಕೊಡ್ತಾ ಇದ್ದೀನಿ ಅನ್ನುವಂಥ ಪ್ರಜ್ಞೆ ನನ್ನಲ್ಲಿ ಬೆಳಿಬೇಕು. ಈ ಸಂಸಾರಕ್ಕಾಗಿ ನಾ ಏನು ಮಾಡ್ತಾಯಿದ್ದೀನಿ ಅನ್ನುವಂಥ ವಿಚಾರಗಳು ನಮ್ಮಲ್ಲಿ ಬರಬೇಕು. ನಾವು ಒಬ್ಬನೇ ದುಡಿತಾ ಇದ್ದೀನಿ ಅನ್ನುವಂಥ ಕೆಟ್ಟ ಆಲೋಚನೆಗಳನ್ನು ನಮ್ಮಿಂದ ಆದಷ್ಟು ಮಟ್ಟಿಗೆ ಹೊರಗೆ ಹಾಕ್ಬೇಕು. ನಮ್ಮಲ್ಲಿ ಇರಬಾರ್ದು. ನಾನೇ ಮಾಡಬೇಕೇನು, ನಾವು ಒಬ್ಬಕ್ಕಿನೇ ಮಾಡ್ಲಿಕ್ಕೆ ಬಂದೇನಿ ಮನೆಗೆ. ಮಾಡೋದು ನಮ್ಮ ಧರ್ಮ ಅದ, ಮಾಡೋದು ನಮ್ಮ ಧರ್ಮ ಅದ. ಮಾಡುವಂಥ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಂಡು ನಡಿಬೇಕು. ಆ ಪ್ರಜ್ಞಾವಂತಿಕೆ ಇಲ್ಲ ಅಂದರೆ ಜೀವನ ಆಗೋದಿಲ್ಲ ರೀ ಅವರ. ಇದು ಒಂದು ಸತ್ಯ ಏನು ಅಂದರೆ, ಯಾರು ಪ್ರಾಮಾಣಿಕವಾಗಿ ನನ್ನ ಕುಟುಂಬದ ಬಗ್ಗೆ ಗೌರವ ಇಟ್ಕೊಂಡು ನಡೀತಾರೆ ಅವ್ರ ಮನೆ ಚಂದ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಒಬ್ಬರು ಸೋಲ್ಬೇಕು, ಅದು ಸ್ವಾಭಿಮಾನಕ್ಕೆ ಧಕ್ಕೆ ಅಲ್ಲ, ಅವರ ಶ್ರೇಷ್ಠ ತಾಳ್ಮೆ ಸಹನೆ, ಅದೇ ಅವರ ಕುಟುಂಬ ಭದ್ರವಾಗಿ ರಕ್ಷಿಸುತ್ತದೆ. ನೋಡಿ, ದಾಂಪತ್ಯದಲ್ಲಿ ನಾ ಗೆದ್ದ ಅಂಥೇಳಿ ಕಾಲರ್ ಹಾರಿಸೋದಲ್ಲ, ನಾಯಕ ಸೋಲಿ ಅನ್ನೋದಲ್ಲ, ಸೋತು ಗೆಲ್ಲಬೇಕು, ಅದು ದಾಂಪತ್ಯ. ವಿಚಾರಗಳು ನಾವು ಅಂಥದ್ದೇ ಬೇಕು ಅಂದಾಗ ಅದು ಬೇಡ ಅಂತೇಳಿ ವಿನಯದಿಂದ ತಿಳಿಸಿ ಅವ್ರಿಗೆ ನಾವು ಸಮಾಧಾನ ಮಾಡುವಂಥದ್ದು ಪ್ರಕ್ರಿಯೆಯನ್ನು ಮಾಡಬೇಕು. ಈ ದಾಂಪತ್ಯದೊಳಗೆ ತಾಳ್ಮೆ ಮತ್ತು ಸಹನೆ ಇದು ಭಾಳ ಮುಖ್ಯ ಅಂತ ಹೇಳ್ತಾರೆ ಕೊನೆಗವರು. ಈ ತಾಳ್ಮೆ ಸಹನೆ ಅವ್ರ ಕುಟುಂಬ ಏನು ಮಾಡ್ತದೆ, ಭದ್ರವಾಗಿ ರಕ್ಷಣೆ ಮಾಡ್ತದಂತ. ನೋಡ್ರಿ, ನಾವು ಆಲೋಚನೆ ಮಾಡಬೇಕು, ನಮ್ಮಲ್ಲಿ ಎಷ್ಟು ತಾಳ್ಮೆ ಅದ, ನಮ್ಮಲ್ಲಿ ಎಷ್ಟು ಸಹನೆ ಅದ, ನಮ್ಮಲ್ಲಿ ಎಷ್ಟು ವೈಚಾರಿಕ ವಿಚಾರಗಳದವ. ಆ ವಿಚಾರಗಳನ್ನು ನನ್ನ ಕುಟುಂಬದಲ್ಲಿ ನಾವು ಹೊರಗೆ ಯಾರ್ದೋ ಸರಿ ಜಗಳ ಆಡಿ ಬಂದು ಮನ್ಯಾಗ ಮಕ್ಕಳಿಗೆ ಬಂದು ಪಡ ಬಡಿಯೋದಲ್ಲ, ಹೊರಗೆ ಯಾರ್ದೋ ಸರಿ ಜಗಳ ಆಡಿ ಬಂದು ಮನ್ಯಾಗ ಗಂಡನ ಸರಿ ಜಗಳ ಆಡೋದಲ್ಲ. ಹೊರಗಿಂದ ಹೊರಗೆ ಇಡಬೇಕು, ಮನೆಗಿಂದ ಮನೆಗೆ ಇಡಬೇಕು. ಮನೆಗಿಂದ ಹೊರಗೆ ತರಬಾರ್ದು, ಹೊರಗಿಂದು ಒಳಗೆ ಒಯ್ಯಬಾರ್ದು. ಇದು ಕುಟುಂಬದ ರಹಸ್ಯ. ಒಂದು ಸತ್ಯವಾಗಿ ಇಟ್ಕೊಳ್ಬೇಕು ನಾವು, ನನ್ನ ಕುಟುಂಬ ಚಂದ ಆದರ್ಶಪ್ರಾಯವಾಗಿ ನಡಿಬೇಕು, ನಮ್ಮ ದಾಂಪತ್ಯ ಜೀವನ ಹಿರಿಯರು ಕಂಡಿರುವಂಥ ಕನಸಿಗೆ ಸಾಕಾರ ಆಗಬೇಕು. ಒಂದು ದುರಂತ ನಾವೆಲ್ಲ ನೋಡ್ಲತ್ತೀವಿ, ನಾವು ಎಷ್ಟು ಜಲ್ದಿ
ಮದುವೆ ಮಾಡ್ತೀವಿ ಅಷ್ಟೇ ಜಲ್ದಿ ಡೈವರ್ಸ್ ಆಗುವಂಥದ್ದು ಈ ಕಾಲಘಟ್ಟದೊಳಗೆ ನೋಡ್ತಾ ಇದ್ದೀವಿ. ಅದು ದಾಂಪತ್ಯ ಅಲ್ರಿ ಅದು. ನೋಡ್ರಿ, ಇದಕ್ಕೆಲ್ಲ ಪತ್ರಗಳು ಬರಿತಿದ್ದೀವಿ, ಭಾವನೆಗಳ ಪತ್ರದೊಳಗೆ ಹಂಚ್ಕೊಳ್ತಿದ್ದೀವಿ. ಈಗ ಪತ್ರ ಹೋಗಿ ಅದ ಏನು ಭಾವನೆ ಹಂಚ್ಕೊಂಬಂದ್ರಿ ಭೀ ಮೊಬೈಲ್ದಾಗ ಹಂಚ್ಕೊಳ್ತೀವಿ, ಮುಖಾಮುಖಿಯಾಗಿ ಹಂಚ್ಕೊಳ್ತಾ ಇಲ್ಲ. ಯಾಕೆ ನಮ್ಮವ್ರ ಬಗ್ಗೆ ವಿಶ್ವಾಸಗಳು ಕಡಿಮೆ ಆಕೋತ ಹೊಂಟವಂದ್ರೆ ನಾವು ಹೆಚ್ಚಿನ ಸಮಯವನ್ನು ಮೊಬೈಲ್ದಾಗೆ ಮಾತಾಡೋದನ್ನು ಕಲ್ತೀವಿ. ಮುಖಾಮುಖಿ ಕುಂತು ನಾವು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಗಂಡನ ಜೊತೆ ಫೋನಿನಾಗ ಆಫೀಸ್ದಾಗ ಕುಂತಾಗ ಮಾತಾಡೋದಕ್ಕಿಂತ ಮನೆಗೆ ಬಂದಾಗ ಮಾತಾಡಿದ್ರೆ ಅದು ಪ್ರೀತಿನೇ ಬೇರೆ ಇರ್ತದೆ, ಭಾವನೆಗಳೇ ವಿಚಾರಗಳೇ ಬೇರೆ ಇರ್ತಾವೆ, ಆ ಮಧುರತೆಯೇ ಬೇರೆ ಇರ್ತದೆ. ಅದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದನ್ನು ಅದಕ್ಕೆ ಹೇಳ್ತಾರೆ. ಮುಂದೊಂದು ಭಾಳ ಚಂದ ಹೇಳ್ತಾರೆ, ಈ ಸಂಗಾತಿ ಆದವರು ಉತ್ತಮವಾಗಿರುವಂಥ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು, ಹಿರಿಯ ಕಿರಿಯರಿಗೆ ಅಪಮಾನ ಮಾಡಬಾರ್ದು ಅಂತ ಹೇಳ್ತಾರೆ. ಸಕಾರಾತ್ಮಕವಾಗಿರುವಂಥ ಧೋರಣೆಯನ್ನು ಇಟ್ಟುಕೊಂಡು ಬದುಕಿದಾಗ ದಾಂಪತ್ಯ ಅರ್ಥಪೂರ್ಣವಾಗಿ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಅರ್ಥಪೂರ್ಣ ಆಗ್ಬೇಕಂತ ನಾವು ಹ್ಯಾಂಗೆ ಮಾಡಬೇಕು ರೀ? ನಾವು ಹ್ಯಾಂಗೆ ಮಾಡಬೇಕು? ಈಗ ಸಮಾಜದೊಳಗೆ ದಾಂಪತ್ಯ ಬದುಕಿನಾಗ ಒಂದು ಮಾತು, ಜನಪದರ ಬಗ್ಗೆ ಒಂದು ಮಾತು ಹೇಳ್ತೀನಿ. ಗಂಡ ಹೆಂಡತಿ ಚಲೋ ಇದ್ದಿದ್ದು ಕೆಲವ್ರಿಗೆ ನೋಡೋಕ್ಕಾಗಲ್ಲ. ಆಗ ಒಬ್ಬಾಕಿ ಏನು ಮಾಡ್ತಾಳಂದ್ರೆ, ಒಬ್ಬರು ಮನೆಗೆ ಬರ್ತಾಳೆ, ಬಂದಂತಾಳ, ಯಾಕ ನಿನ್ನ ಗಂಡ ಅಲ್ಲಿ ಹೊರಗೆ ಯಾರದೋ ಸರಿ ನಗಲತ್ತಾನ, ನೀ ಎಷ್ಟು ಚಂದ ಇರ್ತಿ ಇಲ್ಲಿ, ಇದು ಹ್ಯಾಂಗೆ ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ಚಿಂತಾಕು ಇಟ್ಕೊಂಡು ಚಪ್ಪಾಳಿ ಬೆಳೆಯುವಾಕೆ, ಚಿಂತಿಲ್ಲ ಏನ ನಿನಗಿಷ್ಟ, ಚಿಂತಿಲ್ಲ ಏನ ನಿನಗಿಷ್ಟ, ನಿನರಾಯ ಅಲ್ಲೊಬ್ಳು ಕೂಡ ನಗುತ್ತಾನ. ಕಡ್ಡಿಗಿರ್ಲಕ್ಕೆ ತಡ ಹತ್ತಂಗಿಲ್ರಿ. ಒಂದು ಕಡ್ಡಿ ಒಂದು ದೇವ್ರ ಮುಂದೆ ದೀಪನೂ ಬೆಳಗ್ತದೆ, ಅದೇ ಕಡ್ಡಿ ಒಂದು ಬಣಿಮೆನೂ ಸುಡುತ್ತದೆ. ಬಣಿಮೆ ಸುಡೋ ಕೆಲಸ ನಾವು ಮಾಡಬಾರ್ದು ಯಾವತ್ತು. ಯಾರು ಸಂಸಾರ ಹೊಡೆಯುವಂಥ ಕೆಲಸ ನಾವು ಮಾಡಬಾರ್ದು. ಗಂಡ ಹೆಂಡತಿ ಮನಸ್ಸನ್ನು ನೋಯಿಸುವಂಥ ಕೆಲಸ ನಾವು ಯಾರೂ ಮಾಡಬಾರ್ದು. ಅವ್ರ ದಾಂಪತ್ಯ, ನಿನ್ನ ದಾಂಪತ್ಯ ಚೆಂದ ಆಗಲಿ ಅಂತ ನಾವು ಹಾರೈಸ್ತಾ ಬದುಕಬೇಕೇ ಹೊರತು ದಾಂಪತ್ಯದೊಳಗೆ ಕಡ್ಡಿಗೀರು ಬದುಕಿ ಖುಷಿ ಪಡುವಂಥ ವಿಕೃತ ಮನಸ್ಸು ನಮ್ಮಲ್ಲಿರಬಾರ್ದು. ಯಾರೇ ಇರ್ಬೋದು. ಹಿಂಗೆ ಅಂದಾಗ ನೀವಾದ್ರೆ ಏನು ಮಾಡ್ತಿದ್ದೇವೆ ಅಂದ್ರೆ ಭಾಳ ತ್ರಾಸು ಮಾಡ್ಕೊತಿದ್ವಿ. ಆಕೆ ಉತ್ತರ ಏನು ಕೊಡ್ತಾಳಂದ್ರೆ, ನಕ್ಕಾರ ನಗಲವ್ವ ನಗೆ ಮೊಗದ ಕ್ಯಾದಾಗಿ, ನಾ ಮೆಚ್ಚಿ ಮುಡಿದ ಪರಿಮಳವ ಹೂವ ಅವಳೊಂದು ಗಳಿಗೆ ಮುಳಿಯಲಿ ಅಂತ ಅದ್ಭುತವಾಗಿರುವಂಥ ಇದು. ಇವ್ರ್ಯಾನು ಯಾ PhD ಮಾಡಿನವರಲ್ಲ, ಯಾ ಕಾಲೇಜ್ಗೆ ಹೋಗಿನವರಲ್ಲ, ಯಾ ಡಿಗ್ರಿ ಮಾಡಿನವರಲ್ಲ, ಹೊಲ್ದ ಸದಿ ಕಳೀತಾ ಮನ್ಯಾಗ ಬೀಸ್ತಾ ಹಾಡಿರುವಂಥವ್ರು ಇವರೆಲ್ಲ. ಆಕೆ ಹೇಳಿದಳು, ತಂಗಿ ನನ್ನ ಗಂಡನ ಕುದಿ ನೀ ಮಾಡ್ಕೊಂಡು ನೀ ಯಾಕೆ ಬಡವ ಆಗ್ಲತ್ತಿದಿ, ಎಷ್ಟು ಚಂದ ಮಾತದ, ಹೀಗಕ್ಕ ಹಂಗೆ ಮಾಡ್ಯಾರ ನೀ ನೋಡಿದಿ ಅಂದ್ರೆ ತಾಪ್ ಚಾಲು ಆಯ್ತಾವ. ಅದಕ್ಕೆ ನೀನು ನನ್ನ ಬಗ್ಗೆ ವಿಚಾರ ಮಾಡಬೇಡ, ನನ್ನ ಗಂಡನ ಬಗ್ಗೆ ಆಲೋಚನೆ ಮಾಡಬೇಡ. ನನ್ನ ಗಂಡ ಭಾಳ ಚಂದರ, ಅವ್ರ ಜೊತೆ ಯಾರ ಮಾತಾಡಿದ್ರೆ ಆಡಿರಬೇಕು, ಅದ್ರೊಳಗೆ ತಪ್ಪೇನದ ಅಂತ ಬಾಯಿ ಮುಚ್ಚಿದ್ದೊಳಕ್ಕಿಂತ. ನಾನು ನಿಮಗೆ ಮೊದಲು ಹೇಳೇನೆ, ಹೊರಗಿನವ್ರು ಬಂದು ನಮ್ಮ ಮನೆಯಾಗ ಬಂದು ಮಾತಾಡುವಾಗ ದಯವಿಟ್ಟು ಅವ್ರು ಹೊರಗೆ ಹಾಕ್ರಿ ಅಂತೇಳಿ. ನಮ್ಮ ಸಂಸಾರ ಬಗ್ಗೆ ನಮ್ಮ ಮನೆಯಾಗ ಮಾತಾಡಬಾರ್ದು ಯಾರು, ಅವ್ರು ಯಾರೇ ಇರಲಿ. ನಮ್ಮ ಮನೆಯಾಗ ಹೊರಗಿನ ವಿಕೃತ ಅಲೆಗಳನ್ನ ಮನೆಯೊಳಗೆ ಪ್ರವೇಶ ಆಗಬಾರ್ದು. ಅದಕ್ಕೆ ಮನೆಯೊಳಗೆ ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರೆ, ಆಕೆ ಹೇಳಿದಳು, ಆಕೆ ಯಾಕೋ ಕೇಳಂಗಿಲ್ಲ ನನ್ನ ಮಾತಂತ ತಿಳ್ಕೊಂಡು ಆಕೆ ಹೋಗ್ತಾಳೆ. ಆಕೆ ದಿನಂಪ್ರತಿ ಗಂಡಿಗೆ ಹೆಂಗೆ ಸೇವೆ ಮಾಡಬೇಕು, ಹೆಂಗೆ ಅವನಿಗೆ ಸತ್ಕಾರ ಮಾಡಬೇಕು, ಹಾಗೆಲ್ಲ ಮಣಿ ಹಾಕ್ತಾಳೆ, ಊಟಕ್ಕೆ ಕೊಡ್ತಾಳೆ, ಅಡುಗೆ ಹಾಕ್ತಾಳೆ, ಕಾಲಿಗೆ ನೀರು ಕೊಟ್ಟು ಒಳಗೆ ಕೂಡಿಸಿ ಊಟಕ್ಕೆ ಬಡಿಸ್ತಾಳೆ. ಇದು ಒಬ್ಬ ಗರತಿ ಮಾಡುವಂಥ ಕಾರ್ಯ, ಧರ್ಮ ಪತ್ನಿ ಮಾಡುವಂಥ ಕೆಲಸ ಇದು. ಮಾಡಿ ಆಕಿ ಊಟಕ್ಕೆ ಕೊಟ್ಟು ಒಂದು ಮಾತನ್ನು ಹೇಳ್ತಾಳೆ, ಅಂಗಿ ಮ್ಯಾಲಂಗಿ ಚಂದೇನು ನನ್ನ ರಾಯ. ಎಂಥ ಅದ್ಭುತ ಮಾತು. ಅಂಗಿ ಮ್ಯಾಲ ಅಂಗಿ ಚಂದೇನು ನನ್ನ ರಾಯ, ರಂಬೆ ಮ್ಯಾಲ ರಂಬೆ ಬಂದರೆ ಚಂದೇನು ರಾಯ ಮನೆಯಾಗ. ಎಂಥ ಮಾತು. ತಿಳ್ಕೊಂಡವ ಇದ್ದ ಅಂದ್ರೆ ಅವನು ಇದು ಅವನೇ ಹುಡ್ಕೊಂಡು ಗಪ್ ಕೂಡಬೇಕು. ಆಕೆ ಏನೂ ಅನ್ನಲಿಲ್ಲ ಗಂಡಗ. ಯಾಕೆ ಹಿಂಗೆ ಅಂತ ಮಾತಾಡಲಿಲ್ಲ, ಅವಾಚ್ಯ ಪದಗಳು ಬಳಸಲಿಲ್ಲ, ನೀ ಇಂಥವನ ಅಂತ ಅನ್ನಲಿಲ್ಲ, ನೀ ಹಿಂಗೆ ಯಾಕೆ ಮಾಡಿದೆ ಅಂತ ಅನ್ನಲಿಲ್ಲ. ಮನೆಗೆ ಬಂದು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಆದರದಿಂದ, ಅಷ್ಟೇ ಅಂತಃಕರಣದಿಂದ ತನ್ನ ಗಂಡನನ್ನು ಊಟಕ್ಕೆ ಬಡಿಸಿ ಮಾತು ಹೇಳ್ತಾಳೆ, ನನ್ನ ರಾಯನೇ ಅಂಗಿ ಹಾಕ್ಕೊಂಡೀವಿ, ಅಂಗಿ ಮೇಲೆ ಅಂಗಿ
ಚಂದೇನು ನನ್ನ ರಾಯ. ಈ ಅಂಗಿ ಹಾಕೊಂಡು ನಿಮ್ಮ ಅದ್ರ ಮೇಲೆ ಮತ್ತೊಂದು ಅಂಗಿ ಹಾಕೊಂಡ್ರೆ ಚಂದ ಕಾಣ್ತದೇನು. ರಂಬಿ ಮೇಲೆ ಪ್ರತಿ ರಂಬಿ ಬಂದಾರ ನೋಡ್ರಿ, ನನ್ನ ಮೇಲೆ ಮತ್ತೊಬ್ಬಕ್ಕೆ ಈ ಮನೆಗೆ ಬಂದರೆ ಈ ಮನೆ ಮರ್ಯಾದೆ ಏನಿರ್ತದೆ. ಎಂಥ ಅದ್ಭುತವಾಗಿರುವಂಥ ಕಾನ್ಸೆಪ್ಟ್ ರೀ. ನಾವು ಜಗಳದಿಂದ ಎಲ್ಲವೂ ಪರಿಹಾರ ಆಗ್ತದೆ ಅನ್ನೋದಲ್ಲ, ಇದು ತಿಳ್ಕೊಳ್ಬೇಕು. ನಾವು ಸಿಟ್ಟು ಮಾಡಿಕೊಂಡ್ರು ಸಮಸ್ಯೆಗಳು ಪರಿಹಾರ ಆಗ್ತಾವಂತ ನಾವು ಸಿಟ್ಟು ಮಾಡ್ಕೊಳ್ತೀವಿ. ಸಿಟ್ಟು ಮನಸ್ಸುಗಳನ್ನು ದೂರ ಮಾಡ್ತೇವೆ ಹೊರತು ಬಲ್ ಮಾಡೋಂಗಿಲ್ಲ. ಇದು ತಿಳ್ಕೊಳ್ಳೋದು. ಮನಸ್ಸು ಯಾವತ್ತೂ ಬಲ್ ಮಾಡೋಂಗಿಲ್ಲ ರೀ. ಅದಕ್ಕೆ ಮುಂದೆ ಹೇಳ್ತಾರೆ, ತಂದೆ ತಾಯಿಯ ಬಿಟ್ಟು ಬಂಧು ಬಳಗವ ಬಿಟ್ಟು. ಹೇಳುವಂಥ ಮಾಧುರ್ಯತೆ ಹೆಂಗದ, ಹೇಳುವಂಥ ಕಲ್ಪನೆಗಳು ಹೆಂಗದವ, ಹೇಳುವಂಥ ಜೀವನಾನುಭವಗಳು ಹೆಂಗದವ ಹೇಳ್ತಾರೆ. ತಂದೆ ತಾಯಿಯ ಬಿಟ್ಟು ಬಂಧು ಬಳಗವ ಬಿಟ್ಟು ಬಂದೀನಿ ರಾಯ ನಿಮಗೂಡಿ, ಬಂದೀನಿ ರಾಯ ನಿಮಗೂಡಿ ಕೈಯಾನ ಲಿಂಗವ ಮಾಡಿ ಸಲಹೀರಿ ಅಂತ ಹೇಳ್ತಾರೆ. ನಿಮ್ಮಲ್ಲೊಂದು ವಿನಂತಿ ಅದ, ನಿಮ್ಮಲ್ಲೊಂದು ಕಳಕಳಿ ಮನವಿ ಅದ ನಂದು. ನೀವು ಸಮಾಜದೊಳಗೆ ನಿಮ್ಮನ್ನು ನಂಬಿ ನಾ ಬಂದೀನಿ. ನನಗೆ ತಂದೆ ತಾಯಿ ಎಲ್ಲವನ್ನು ಬಿಟ್ಟೀನಿ, ಬಂಧು ಬಳಗ ಎಲ್ಲವೂ ಬಿಟ್ಟೀನಿ. ನಾ ಇಲ್ಲಿ ಯಾಕೆ ಬಂದೀನಿ ಅಂದರೆ ನಿಮ್ಮನ್ನು ಮಾತ್ರ ನಂಬಿ ಬಂದೀನಿ. ಮನೆಯೊಳಗೆ ನಿಮ್ಮನ್ನು ಮಾತ್ರ ನಂಬಿ ಬಂದೀನಿ. ನಿಮ್ಮ ನಂಬಿಕೆ ವಿಶ್ವಾಸವನ್ನು ಇಟ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾ ಮಾಡ್ತೀನಿ. ನೀವು ಸಹಿತ ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಕಾರ್ಯವನ್ನು ನೀವು ಮಾಡಿರಿ. ನಿಮ್ಮ ಬಿಟ್ಟು ನನಗೆ ಯಾರೂ ಇಲ್ಲ ಅಂತ ಹೇಳ್ತಾಳೆ. ನನಗೆ ಯಾರೂ ಇಲ್ಲ. ನನಗೆ ಹ್ಯಾಂಗೆ ಸಲುರಿ ಅಂದರೆ ಕೈಯೊಳಗಿನ ಲಿಂಗದಂಗೆ ಸಲುರಿ ನೋಡ್ರಿ ಅಂತ ಹೇಳ್ತಾಳೆ. ಎಂಥ ಮಾತು! ಕೈಯೊಳಗೆ ಲಿಂಗ ಅಂದರೆ ಏಕಾಗ್ರತೆ. ವಿಚಾರ ಮಾಡಿ, ಲಿಂಗ ಅಂದರೆ ಏಕಾಗ್ರತೆ, ಲಿಂಗ ಅಂದರೆ ಏಕನಿಷ್ಠೆ. ನೀವು ನನಗೆ ಏಕನಿಷ್ಠತೆಯಿಂದ ನೋಡಿದಾಗ ನನ್ನ ಬದುಕು ಹಸನ ಆಗ್ತದ ಅಂತ ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ, ಇಬ್ಬರು ಗಂಡ ಹೆಂಡತಿ ಇದ್ದರು. ಗಂಡ ಭಾಳ ಖಿನ್ನ ಇದ್ದ. ಆಕೆ ಒಂದು ಹೇಳಿದ್ರೆ ಈಕಿ ಒಂದು ಮಾಡೋಕ್ಕಿ, ಒಂದು ಹೇಳಿದ್ರೆ ಆಕೆ ಒಂದು ಮಾಡೋಕ್ಕಿ. ಅವು ಗುರುಗಳ ಬಲ್ಲಿ ಹೋಗ್ತಾನ, ಏನು ಮಾಡ್ಬೇಕ್ರಿ ಗುರುಗಳೇ? ಆಕೆ ರೊಟ್ಟಿ ಮಾಡಿದ್ರೆ ಪಲ್ಯ ಮಾಡ್ತಾಳೆ, ಪಲ್ಯ ಮಾಡಿದ್ರೆ ಬ್ಯಾಳೆ ಮಾಡ್ತಾಳೆ ಅಂತ ಹೇಳೋದು. ಮಾಡಲಿ, ಏನು ಚಲೋ ಅದಲ್ಲ. ಈ ಕಾಲದಾಗ ಹಂಗೆ ಮಾಡೋರು ಯಾರ ಅಂತ ಹೇಳಿದ್ರು ಅವರು. ಮಾಡೋರು ಯಾರೂ ಇಲ್ಲ. ಆಕೆ ಭಾಳ ಪ್ರೀತಿಯಿಂದ ಮಾಡ್ತಾಳೆ ಅಂದ್ರೆ ಮಾಡಲಿ ಅಂತ ಹೇಳಿದ್ರು ಅವರು. ನೀನು ಮಾಡುವಂಥ ಆಕಿನ ಬಗ್ಗೆ ಇರುವಂಥ ಗೌರವವನ್ನು ನೀ ಬದಲಾವಣೆ ಮಾಡ್ಕೊ. ಆಕೆ ಉಲ್ಟಾ ಹೇಳ್ತಾ ಹೋಗು. ನೀ ರೊಟ್ಟಿ ಮಾಡಬೇಡ ಅಂದು ಚಪಾತಿ ಮಾಡ್ತಾಳೆ, ಚಪಾತಿ ಮಾಡಬೇಡ ಅಂದು ಪಲ್ಯ ಮಾಡ್ತಾಳೆ, ಹೇಳು ಹಂಗೆ. ಬಟ್ ಆಕೆ ಮಾಡಲ್ಲ ಅಂತ ತಿಳ್ಕೊಂಡು ಇಡೀ ನೀನು ಬದುಕು ಹಾಳು ಮಾಡ್ಕೊಲಿಕ್ಕೆ ಹೋಗ್ಬೇಡ್ತಮ್ಮ ಅಂತ ಒಬ್ಬರು ಮಾತು ಹೇಳ್ತಾರೆ. ಅದೇ ಪ್ರಯೋಗವನ್ನು ಮನೆಗೆ ಬಂದು ಮಾಡ್ತಾನೆ. ಮಾಡಿನಾಗ ಭಾಳ ಸಮಾಧಾನ ಆಯ್ತದೆ. ಅವ ಅಂತಾನೆ, ನಿನ್ನೆ ತನಕ ಇರದೇ ಇರುವಂಥ ವಿಚಾರಗಳು ಇವತ್ತು ತನ್ನ ತಲೆ ಒಳಗೆ ಹೆಂಗೆ ಬಂದು ಚಂದ. ನಾವು ನೋಡುವ ದೃಷ್ಟಿ ಬದಲಾಗಬೇಕು. ನನ್ನ ಕುಟುಂಬವನ್ನು ನೋಡುವಂಥ ದೃಷ್ಟಿ ಬದಲಾವಣೆ ಆಗಬೇಕು. ನನ್ನ ಕುಟುಂಬದ ಒಂದು ಸಣ್ಣ ಕೂದಲು ಎಸಳೋಟು ಬಿ ಫರಕ್ ಬಂತು ಅಂದರೆ ಮನೆ ಛಿದ್ರ ಆಗ್ತಾವೆ, ಮನಸ್ಸು ಛಿದ್ರವಾಗ್ತಾವೆ. ಬದಲಾವಣೆ ಆಗಬಾರ್ದು. ಗಟ್ಟಿಯಾಗಿರ್ಬೇಕು. ಎಲ್ಲಿ ಗಟ್ಟಿತನ ಇರ್ತದೋ ಆ ಮನೆ ಗಟ್ಟಿಯಾಗಿ ಬೆಳೀತದೆ. ಸಾಂಸ್ಕೃತಿಕ ನಾಯಕ ಪರಂಪರೆಯ ವಾರದರಾಗಿ ನಾವು ಬೆಳಿತೀವಿ. ಇಲ್ಲ ಅಂದ್ರೆ ಸಮಸ್ಯೆಗಳ ಸುರಿಮಾಳೆಯಲ್ಲಿ ನಾವು ಸಿಕ್ಕಾಕೊಂಡು ಬೀಳ್ತೀವಿ ಅನ್ನುವಂಥದ್ದನ್ನು. ಅದಕ್ಕೆ ಆಕೆ ನಂಗೆ ಲಿಂಗದ ಹಂಗೆ ಮಾಡು ಅಂತ ಹೇಳ್ತಾಳೆ. ಮುಂದುವರೆದು ಏನು ಮಾಡ್ತಾರೆ ಅಂದ್ರೆ ದಾಂಪತ್ಯ ಬದುಕು. ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗೆ, ಲಿಂಗಕ್ಕೆ ನೀರು ಎರೆದಂಗೆ ಅಂತ ಹೇಳ್ತಾರೆ. ಗಂಡ ಹೆಂಡ್ರ ಜಗಳ ಹೆಂಗಿರಬೇಕು ಅಂದ್ರೆ ಲಿಂಗಕ್ಕೆ ನೀರು ಹಾಕಿನ ಟಪ್ಪಂತ ಸಜ್ಜನಳಾಗಿ ಮಜ್ಜನಕ್ಕೆರೆಯುವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮಯ ಹಾಡುವೆ, ಚೆನ್ನಮಲ್ಲಿಕಾರ್ಜುನ ನಿಮ್ಮ ನಗಲದ ಪೂಜೆ ಅನುವಾಯಿತನೆಗೆ ಅಂತಂಬಟ್ಟಿಗೆ ನಮ್ಮ ಜಗಳ ಮುಗಿಬೇಕಂತ ನೋಡ್ರಿ. ಲಿಂಗಕ್ಕೆ ನೀರು ಹಾಕಿದ್ರೆ ಎಷ್ಟು ಜಲ್ದಿ ಟಪ್ಪಂತ ಕೈ ಸುಟ್ಕೊಂಡು ಹಿಂಗೆ ಮಾಡ್ತೀವಲ್ಲ ಅಷ್ಟರ ಒಳಗೆ ಮುಗಿದು ಹೋಗ್ಬೇಕು. ಅದು ಲಿಂಗ ಪೂಜೆ ಯಾವ ರೀತಿಯಾಗಿ ಮಾಡ್ತೀವೋ ಸಿಟ್ಟು ಇಳಿದು ಹಾಗೆ ಹೋಗಬೇಕು ಅನ್ನುವಂಥದ್ದನ್ನು. ಈ ಸಂದರ್ಭದೊಳಗೆ ದಂಪತಿಗಳು ಚಂದಿಲ್ಲ ಅಂದರೆ ಏನಾಗ್ತದೆ ಅನ್ನೋದು. ಗಂಡ ದಿನ ಒಬ್ಬ ದಾಸೋಹವನ್ನು ಮಾಡಿ ಪ್ರಸಾದ ಮಾಡ್ತಿದ್ದ. ಅದು ಪರಂಪರೆ ಎಲ್ಲರ ಬಳಿ ಅದ. ಯಾರಿಗಾರು ಒಬ್ರಿಗೆ ಜಂಗಮರಿಗೆ ಊಟ ಮಾಡಿಸೇ ಮಾಡಬೇಕು ಅನ್ನುವಂಥದ್ದು. ಈಗ ಹೆಂಡತಿ ಏನು ಮಾಡಿದಳು ಅಂತ
ಹೆಂಡತಿ ಏನು ಮಾಡಿದಳು ಅಂದ್ರೆ ಬೇಡ ಅಂದ್ರೆ ಭೀ ಇವ ಮಾಡು ಅಂತ ಹೇಳೋ. ಆಕಿ ಆ ಗುಡಿಗೆ ಹೋದ, ಈ ಗುಡಿಗೆ ಹೋದ, ಹತ್ತು ಹೋದ, ಇತ್ತು ಹೋದ, ಆ ಕಡೆ ಭಕ್ತಿ ಹಾಕಿದ. ಇವನ ಭಕ್ತಿ ಶರಣರ ಜೊತೆ ಇರಬೇಕು, ಶರಣರ ವಿಚಾರ ಕೇಳಬೇಕು, ಸಂತರ ಜೊತೆ ಬದುಕಬೇಕು, ಮಹಾಂತರ ವಿಚಾರಗಳನ್ನು ಕೇಳಬೇಕು ಅಂಬೋರು ಇವರು. ಅವ್ರದ್ದು ಹಾಗಿಲ್ಲ. ಇನ್ನು ಗಂಡ ಹೇಳತ್ತಾನ ಅಂತ ತಿಳ್ಕೊಂಡು ಏನು ಮಾಡಿದಳು ಅಂತಂದ್ರೆ, ಇವತ್ತು ಮುಂಜಾನೆ ಮಧ್ಯಾಹ್ನಕ್ಕೆ ಒಬ್ಬರಿಗೆ ಮಹಾಂತ್ರಿ ಕರ್ಕೊಂಡು ಬರ್ತೀನಿ, ನೀ ಎಲ್ಲ ಪಾಯಸದೆಲ್ಲ ರೆಡಿ ಮಾಡು ಅಂತ ಹೇಳ್ದ. ಆಕೆ ಇಲ್ದು ಮನಸ್ಸಿನಿಂದ ಹ್ಞೂ ಹ್ಞೂ ಅಂತೆಲ್ಲ ಮಾಡಿದಳು. ಎಲ್ಲ ಮಾಡಿಟ್ಟು ಹೋದರು. ಹೋಗಿ ಕರ್ಕೊಂಡು ಬಂದರು ಜಂಗಮರಿ ಕರ್ಕೊಂಡು ಬಂದು ಅವ್ರೇನಂದರು, ಊಟಕ್ಕೆ ಕೂಡಿಸಿದ್ರು. ಎಲ್ಲ ತಂದಿಟ್ಟು ಎಲ್ಲ ಮುಂದಿಟ್ಟು ಆ ಬಂದು ಮಹಾತ್ಮ ಜಂಗಮರಿ ಹೇಳ್ತಾನೆ, ಗಂಡ ಹೊರಗೆ ಕಳಿಸ್ತಾಳೆ. ಹೊರಗೆ ಹೋಗಿ ಒಂದಿಷ್ಟು ಸೋಪ್ ತೊಗೊಂಡು ಬರ್ರಿ ಅಂತ ಕಳಿಸ್ತಾಳೆ. ಕಳಿಸಿನಾಗ ಅವ್ರು ಹೊರಗೆ ಸೋಪ್ ತರ್ಲಕ್ಕಂತ ಹೋಯ್ತಾರ. ಆಕೆ ಅಂತಾಳ, ಅಲ್ರಿ ಜಂಗಮ್ರಿ, ನಿಮಗೆ ಏಟ ತಿಳಿಬೇಡ್ದ, ಇವತ್ತು ನನ್ನ ಗಂಡನ ಕೈದ ನೀವೇ ಸಿಗಬೇಕಾ ಅಂದುಳಕಿ. ಯಾಕೆ? ನಿಮಗಿಲ್ಲಿ ಕೂಡಿಸಿ ನಿಮ್ಮ ತಲೆ ಒಣಕಿ ಹಾಕವನ ನನ್ನ ಗಂಡ ಅಂತಂದು. ನನ್ನ ಗಂಡನ ದಿನ ಕೆಲಸ ಅದೇ ಅದ, ಒಬ್ಬ ಜಂಗಮ ಕರಿಬೇಕು, ತಲೆ ಒಣಕೆ ಹೊಡಿಬೇಕು, ಮನೆಗೆ ಕಳಿಸ್ಕೊಡ್ಬೇಕು, ಯಾರಿಗೆ ಗೊತ್ತಾಗಲ್ಲ ಅಂದಂಗೆ ಹಿಂದಿನ ಬಾಗಿಲು ಹೊಂಟ ಹೋಗಬೇಕು ಅಂತ ಹೇಳಿದ್ರು. ಆಗ ಅವ ಏನು ಮಾಡ್ದ ಅಂತಂದ್ರೆ, ಅಲ್ರಿ ಆಗ ಬಂದ ಅಲ್ಲಿ ಒಣಕಿ ಪೂಜೆ ಮಾಡಿದ್ರೇನ್ರಿ ಅಂದುಳಿಕಿ ಇಲ್ಲಿಂದೆ. ಅವ ತಿಳ್ಕೊಂಡ ಒಣಕಿ ಪೂಜೆ ಮಾಡಿ ಅಂದ್ರೆ ಎಲ್ಲದ ಒಣಕಿ ಅಂತ ಕೇಳ್ದವ. ಅವ ಅಂದ, ಈಗ ಮಾಡೋದು ಹೆಂಗೆ ಅಂಥೇಳಿ, ನೀವು ಬಂದ ನಿಂದ್ರಿ ಅಂಥೇಳಿ ಆಕೆ ಅಲ್ಲಿ ನಿಂದ್ರಿಸ್ತಾಳೆ. ನಿಂದ್ರಣ ಇವ ಅಂದ, ಈಕಿ ಭಾಳ ಒಳ್ಳೆಕ್ಕಿ ಹೇಳಯಪ್ಪ, ನನಗೆ ಅವನದಿಂದ ಬಚಾಸ್ ಮಾಡಿದಳು ಅಂತ ತಿಳ್ಕೊಂಡು ಇವ ಹಿತ್ತಲ ಬಾಗಿಲು ಗಂಟ ಓಡ್ಕೊತ ಹೋದ. ಅವ ಬಂದ ಗಂಡ ಜಂಗಮರಿಯಲ್ಲಿ ಅಂತ ಕೇಳಿದ್ರು. ಅವರಂದರು, ಜಂಗಮರಿ ಎಲ್ಲರ ಅವ್ರು ಹೋದರು, ಅವ್ರು ಒಣಕಿ ಕೊಡು ಅಂದರು, ಒಣಕಿ ಎಲ್ಲದ ಪೂಜನೆ ಮಾಡಿಲ್ಲ ಅಂತಂದು ಅದ್ರ ಕಡೆಯಿಂದ ಅವ್ರು ಹೋದ್ರು, ನಾನು ನಿಮ್ಮ ಮನೆಗೆ ಉಂಬಲ್ಲ ಅಂಥೇಳಿ ಅಂದರು. ಆಗ ಅವಂದ, ಎಲ್ಲ ನೀನು ಆ ಒಣಕಿ ಕೊಡಬಾರ್ದ ಗುರುಗಳಿಗೆ, ಅಲ್ಲೇ ಇಡಬೇಕಲ್ಲ ಅಂಥೇಳಿ ಆ ಒಣಕಿ ತೊಗೊಂಡು ಇವಾಗ ಹಿಂಬಳಿ ಹತ್ತದ. ಒಣಕಿ ತೊಗೊಂಡು ಹಿಂಬಳಿ ಹತ್ತದ. ಒಣಕಿ ತೊಗೊಂಡು ಹಿಂಬಳಿ ಹತ್ತಿದ್ರೆ ಅವ ನೋಡ್ದ, ಮುಂದೆ ನೋಡ್ದ ಅವ ಅಂದ, ಈಕಿ ಹೇಳಿದ್ದು ಖರೆ ಅದಲ್ಲ, ಈಕಿ ಹೇಳಿದ್ದು ಸತ್ಯ ಅದಲ್ಲ, ನಾ ಅಲ್ಲೇ ಇರ್ತದೆ, ಈ ತಲೆದಾಗ ನಾನು ಒಣಕಿ ಮೇಲೆ ನನ್ನ ತಲೆಯಾಗಿ ಬೀಳ್ತಿದ್ದಲ್ಲ ಅಂತ ತಿಳ್ಕೊಂಡು ಅವ ಹಾಗೆ ಓಡ್ದ. ಇವನು ಹಿಂದೆ ಓಡ್ದ. ಕೊನೆಗೆ ಹೋಗಿ ಹಿಡಿತಾನೆ, ಅವನಿಗೆ ಹಿಡಿದಂತಾನ, ಮಹಾತ್ಮರೇ ಒಣಕಿ ಕಡೆಯಿಂದ ನೀವು ಪ್ರಸಾದ ಮಾಡೋದನ್ನು ಬಿಟ್ಟರಲ್ಲ, ಇದು ತಪ್ಪಾಗಲ್ಲೇನೋ ಅಂತ ಕೇಳ್ತಾನೆ. ಒಣಕಿ ಕಡೆಯಿಂದ ಪ್ರಸಾದ ಬಿಟ್ಟಿಲ್ಲ, ನೀವು ನನ್ನ ತಲೆ ಒಣಕಿ ಹಾಕ್ತೀರಿ ಅಂತ ನಾನು ಪ್ರಸಾದ ಬಿಟ್ಟೀನಿ ಅಂದವ. ಅವಂದ, ಜಂಗಮ ಮೂರ್ತಿಗಳಿಗೆ ನಾ ಕರೆಸಿ ತಲೆ ಒಣಕಿ ಹಾಕ್ತೀನೇನು, ಹಾಕೋದಿಲ್ಲ ಗುರುಗಳೇ, ನೀವು ಬರ್ರಿ ಅಂಥೇಳಿ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಕರ್ಕೊಂಡು ಬಂದು ಹೆಂಡತಿಗಂತಾನ, ನೋಡು ನೀನು ಒಣಕಿ ಹಾಕೋದಿತ್ತು, ನನ್ನ ತಲೆಯೊಳಗೆ ಒಣಕಿ ಹಾಕು. ಮನೆಗೆ ಬಂದು ಜಂಗಮರಿಗೆ ಒಣಕಿ ಹಾಕಬೇಡ, ಒಣಕಿ ಹಾಕುವಂಥ ಮಾತಾಡಬೇಡ. ಜಂಗಮರಿ ಇವತ್ತು ಈ ಊರಾಗಿರ್ತಾರೆ, ನಾಳೆ ಮತ್ತೊಂದು ಊರಿಗಿರ್ತಾರೆ. ಈ ಊರಾಗ ಇಂಥ ಮನೆಯಾಗ ಇಂಥವ್ರು ಹರ ಅಂತ ನಮ್ಮ ವಿಷಯ ಹೋಯ್ತು ಅಂದ್ರೆ ನನ್ನ ಗೌರವ ಏನು, ನಂದು ಹೋಗಲಿ, ನಿನ್ನ ಗೌರವ ಏನು, ನಮ್ಮ ಮನೆತನದ ಗೌರವ ಏನು, ನಿನ್ನ ಕೈ ಮುಗಿದು ಕೇಳ್ತೀನಿ ಅಂತ ಆಕೆ ಉದ್ದಕ್ಕೆ ಸಾಷ್ಟಾಂಗ ಹಾಕ್ಲಿಕ್ಕೆ ಆರಂಭ ಮಾಡ್ತಾನೆ. ಆಕೆ ಅಂದಳು, ನಾ ಇವತ್ತು ನೋಡ್ರಿ ಗಂಡ ಹೆಂಡತಿ ಸಾಷ್ಟಾಂಗ ಹಾಕ್ತಾ ಅಂದ. ಆಕೆ ಅಂತಾಳೆ, ನಾನು ತಪ್ಪು ಮಾಡೀನಿ, ನಾನು ಗಂಡನನ್ನು ತಿಳ್ಕೊಳ್ಳಿಕ್ಕೆ ನಾನು ತಪ್ಪು ಮಾಡೀನಿ, ಅವ್ರು ಹ್ಯಾಂಗೆ ಮಾಡ್ತಾರಂದ್ರೆ ನಾ ಯಾಕೆ ಹ್ಯಾಂಗೆ ಮಾಡಲಿ, ಹಿಂಗೆ ಮಾಡಬೇಕು ಅಂತ ಇದ್ರೊಳಗೆ ಹೋಗೀನಿ, ಅರ್ಧ ಆಯುಷ್ಯ ಕಳ್ಕೊಂಡೀನಿ. ನನ್ನ ಜೀವನ ಪರ್ಯಂತ ಶರಣರ, ಮಹಾಂತರ, ಚಿಂತಕರ, ಸದ್ಭಕ್ತರ ಚಿಂತನೆಯಲ್ಲೇ ಇರ್ತೀನಿ, ನಿಮ್ಮ ಪಾದ ಸೇವೆ ಪಡ್ಕೊಂಡೇ ಇರ್ತೀನಿ ಅಂತೇಳಿ ಉದ್ದಕ್ಕೆ ಹಾಕಿ ಸಾಷ್ಟಾಂಗ ಹಾಕ್ತಾಳೆ. ಅದು ದಾಂಪತ್ಯ ಆಗಬೇಕು. ಸುಮ್ಮನೆ ಮನೆ ಬೆಳಗಾಯಿತು ಅಂದ್ರೆ ಕಿಟಕಿಟಿ ಆಗಬಾರ್ದು. ಮನ್ಯಾಗ ಬೆಳಗಾಯಿತು ಅಂದ್ರೆ ನಾವು ಸುಪ್ರಭಾತ್ ಹಾಕ್ತೀವಲ್ಲ, ಸುಪ್ರಭಾತು ಆ ಮನೆಯೊಳಗೆ ನಡಿಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ಯದ. ಅದಕ್ಕೆ ನನ್ನ ನಿನ್ನ ನಡುವೆ ಯಾಕೆ ಈ ಗೋಡೆ, ಎಷ್ಟು ಚಂದ ಹೇಳ್ತಾರೆ, ದಾಂಪತ್ಯದೊಳಗೆ ಗೋಡೆ ಇರಬಾರ್ದು. ನನ್ನ ನಿನ್ನ ನಡುವೆ ಯಾಕೆ ಈ ಗೋಡೆ, ಸಿಟ್ಟು ಅತ್ತ ಇಟ್ಟು ಸ್ವಲ್ಪ ಇತ್ತ ನೋಡೆ, ಸಿಟ್ಟು ಆ ಕಡೆ ಇಟ್ಟು ಸ್ವಲ್ಪ ಈ ಕಡೆ ನಿನ್ನ ಗಮನ ಇರಲಿ. ಯಾವ ಕಡೆ? ಸಂಸಾರದ ಕಡೆ ಗಮನ ಇರಲಿ. ಹಿಂಗೆ ಚಹಾ ಮಾಡ್ಕೋತ ಹಾಗೆ ಇಟ್ಟರು ಹಿಂಗೆ ಕೈ ಆಡಿಸ್ಕೋತಾ ಇರ್ತಾರೆ. ಆ ಚಹಾ ಉಕ್ಕಿಂದ ಭೀ ಗೊತ್ತಾಗಲ್ಲ ನಮಗೆ. ಆ ಹೊರಗಿಂದು ಯಾರ ಬಂದು ಚಹಾ ಉಕ್ಲತ್ತರು ನೋಡಿಲ್ಲೇನೋ ಅಂದಾಗೆ ಅಂತೀವಿ ನಾವು. ಅಷ್ಟು ಮಗ್ನವಾಯ್ತೀವಿ ಯಾವುದೋ ವಿಚಾರಗಳದಾಗ. ಅದಕ್ಕೆ ಹೇಳ್ತಾರೆ, ನನ್ನ ಈ ಸಂಸಾರ ಅನ್ನುವಂಥ ಜೀವನದೊಳಗೆ
ಗೋಡೆ ನಿರ್ಮಾಣ ಆಗಬಾರ್ದು ದಾಂಪತ್ಯ ಜೀವನದೊಳಗೆ. ಸತ್ಯ ಅದ ನೋಡ್ರಿ, ಖರೆ ಅದಲ್ರಿ. ಅಲ್ಲಿ ಚೂಂಚು ಮಾಡಿದ್ರೆ ಖರೆ ಅದ ಅಂತೀವಿ, ಲೈಟ್ ಬಂದ್ರೆ ಖರೆ ಅದ ಅಂತೀವಿ. ದಾಂಪತ್ಯದೊಳಗೆ ಗೋಡೆ ಬಂದರೆ ಬದುಕು ಹಾಳಾಯ್ತು ಅನ್ನೋದು ಸತ್ಯವನ್ನು ನಮ್ಮ ಜೀವನದೊಳಗೆ ತಿಳ್ಕೊಂಡಿರ್ಬೇಕು. ಅದಕ್ಕೆ ಹೇಳ್ತಾರೆ, ನಿನ್ನ ನಡುವೆ ಯಾಕೆ ಈ ಗೋಡೆ, ಸಿಟ್ಟು ಅತ್ತ ಇಟ್ಟು ಸ್ವಲ್ಪ ಇತ್ತ ನೋಡೆ, ನಾನು ಯಾರೋ ನೀನು ಯಾರೋ, ನಾನು ಯಾರೋ ನೀನು ಯಾರೋ, ಮನಸ್ಸು ಕೂಡಿ ಒಲವು ಮೂಡಿತು, ಮದುವೆಯಾಡಿತು, ಒಂದೇ ಹಾಡು ಹಾಡಿ. ಸಾಹಿತ್ಯ ಅಂದ್ರೆ ಹಿಂಗೆ ಸಾಹಿತ್ಯಗಳು. ನಾವು ಸಾಮರಸ್ಯದಿಂದ ಬದುಕುವಂಥದ್ದೇ ದಾಂಪತ್ಯ ಬದುಕು. ನಾ ಯಾರೋ ನೀ ಯಾರೋ ಆದರೂ ಸಹಿತ ಬದುಕುವಂಥ ದಾರಿ ಒಂದಾಗಿರ್ಬೇಕು. ನಿನ್ನ ಆಚಾರ ವಿಚಾರ ಏನೋ ಇರ್ಬೋದು, ನನ್ನ ಆಚಾರ ವಿಚಾರ ಏನೋ ಇರಬೇಕು. ಆ ಮೇಳೈಸ್ಕೊಂಡು ಮೇಳೈಸ್ಕೊಂಡು ಎಲ್ಲ ಬದುಕಲಿಕ್ಕೆ ಪ್ರಯತ್ನ ಪಡ್ತೀವೋ ಆ ಸಂಸಾರದಲ್ಲಿ ಆಣಿ ಮಾಡಿ ಹೇಳ್ತೀನಿ, ಚನ್ನಬಸವ ಪಟ್ಟದ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನಮ್ಮಲ್ಲಿ ತಾಳ್ಮೆ ಸಹನೆ ಸಿಟ್ಟು ಹೋಯಿತು ಅಂದ್ರೆ ನಮ್ಮ ದಾಂಪತ್ಯ ಮತ್ತೊಬ್ಬರಿಗೆ ಆದರ್ಶವಾಗ್ತದೋ ಎಲ್ಲೋ ಗೊತ್ತಿಲ್ಲ, ನಮ್ಮ ಕುಟುಂಬದಾಗಂತೂ ನಮ್ಮ ಮನಸ್ಸುಗಳು ಒಂದಾಗಿರ್ತಾವ. ನೆನಪಿಟ್ಕೊರಿ. ಹಂಗಿರ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ಎಲ್ಲರ ಮನೆ ದೋಷನೂ ತೂತೆ. ಆ ತೂತಂತ ತಿಳ್ಕೊಂಡು ಅದು ಬೀಸಾಕ್ಲಿ ಬರ್ತದೆ ಏನು ದೋಷ, ಹಂಚು ಬೀಸಾಕ್ಲಿ ಬರ್ತದೇನು, ಬರೋದಿಲ್ಲ. ಕಡಿ ತನಕ ನಾವು ಬದುಕಬೇಕಾಗ್ತದೆ. ಕಡಿ ತನಕ ಜೀವನ ವಿಚಾರಗಳನ್ನು ಒಬ್ಬರನ್ನೊಬ್ಬರು ವಿನಿಮಯ ಮಾಡ್ಕೊಳ್ಬೇಕಾಗ್ತದೆ. ಯಾರಿಗೋ ಎಲ್ಲೋ ಒಂದು ಕಡೆ ಬಂದು ಹೋಗೋರಿದ್ರೆ ಹೆಂಗಾರ ಅಂದು ಹೋಗ್ಬೋದಾಗಿತ್ತು. ಆದರೆ ಬಂದಿರುವಂಥ ಹೆಂಡತಿ, ನಂಬಿ ತಾಳಿ ಕಟ್ಟಿರುವಂಥ ಗಂಡನ ವಿಚಾರಗಳನ್ನು ಅವಳು ಆಲಿಸ್ಬೇಕು, ಅವಳ ವಿಚಾರಗಳನ್ನು ಗಂಡ ಆಲಿಸಿದಾಗ ದಾಂಪತ್ಯ ಸುಖಿಮಯ ದಾಂಪತ್ಯವಾಗ್ತದೆ. ಅದಕ್ಕೆ ಹೇಳ್ತಾರೆ, ಮಾತು ಇರಲಿ ಮುನಿಸು ಇರಲಿ, ಆದರೆ ಮೌನ ಮಾತ್ರ ಬೇಡ. ದಾಂಪತ್ಯದಾಗ ನೀ ನನಗೆ ಬೈತಿಯಲ್ಲ, ಬೈ, ನನಗೆ ಖುಷಿ ಅನ್ನಿಸ್ತದೆ ಅನ್ಬೇಕು. ಬೈಬೇಕಾಗ್ಯದ ಬೈ ಅನ್ಬೇಕು. ಅವ್ರು ಬೈದ್ರು ಅಂದ್ರೆ ನಾವು ನಗಬೇಕು. ಅವ್ರಂತ ಏನು ರೀ ನಿಮ್ಮ ದೇವ್ರು ಏಟು ನಾಚಿಕೆನ ಇಟ್ಟು ಬೈದ್ರಿ ಭೀ ಒಣ ನಗ್ತೀರಿ ಅಲ್ಲ, ಹ್ಞೂ ಅನ್ಬೇಕು. ಅವ್ರು ಬೈಯೋದು ಬಿಟ್ಟು ನಿಮ್ಮ ಸರಿ ಅವ್ರಿಗೂ ನಗಲಾಗ ಶುರು ಮಾಡ್ತಾರೆ. ಹಂಗಂದು ಮತ್ತು ನೀವು ನಾಳೆ ಚಾಲು ಮಾಡಿಗಿನ ಬೈಯೋದು, ಹೌದಲ್ರಿ? ಹಂಗೆ ಹೊಂದಾಣಿಕೆ ಇಟ್ಕೊಂಡು ಬದುಕಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ. ನೀನು ಹಂಗೆ ಮಾತಾಡೋದಲ್ಲ ಆಡು, ಬೈಯೋದಲ್ಲ ಬೈ, ಮತ್ತು ನನ್ನ ಮೇಲೆ ಸಿಟ್ಟದಲ್ಲ, ನೀ ಸಂಜೆ ತನಕ ಸಿಟ್ಟಿರು, ನಾಳಿನ ತನಕ ಸಿಟ್ಟಿರು, ಆದರೆ ಮಾತ್ರ ನನ್ನ ಜೊತೆ ಬಿಡಬೇಡ. ಇದು ದಾಂಪತ್ಯ. ನಾ ಹೇಳಿ ನಿಮಗೆ, ಎಲ್ಲಿ ಮಾತು ಮೌನವಾಗ್ತಾವ ಬದುಕು ಬರಡಾಗ್ತದೆ. ಮಾತು ಮೌನ ಆಗಬಾರ್ದು ದಾಂಪತ್ಯದೊಳಗೆ. ನಾವು ದೂರ ಆಗ್ತೀವಿ ಮಾತು ಮೌನ ಆದಾಗ. ಗಂಡ ಹೆಂಡ್ತಿರು ಮಾತು ಬಿಟ್ಟರು ನೀವು ಒಂದು ತಿಳ್ಕೊಳ್ಬೇಕು, ನಾನು ಅವ್ರು ಮಾತಾಡಲಿ, ನಾ ಯಾಕಾಡಲಿ, ನಾ ಆಡಲಿ, ಅವ್ರು ಯಾಕಾಡಲಿ, ನಾನೇ ಹ್ಞೂ ಅಂದೆವು. ಒಂದು ಗ್ಯಾರಂಟಿ ಬರ್ಕೊಡ್ತೀನಿ ಬಾವಣ ಮೇಲೆ, ಅವ್ರ ಜೀವನ ಹಾಗೆ ಅತ್ತೆ ಇವ್ರದ್ದು ಇತ್ತೆ ಆಯಿತು. ನಾವು ವಿಚಾರ ಮಾಡಬೇಕು. ನಾವು ಮಾತು ಬಿಟ್ಟೇವು ಅಂದ್ರೆ ನನ್ನ ಸಂಸಾರ ಹಾಳಾಯ್ತದೆ, ನನ್ನ ಸಂಬಂಧಗಳು ಹಾಳಾಯ್ತವ ಅಂತ ತಲೆಗೆ ಬಂತು ಅಂದರೆ ನಾವು ಮಾತಾಡೋದೇ ಬಿಡಂಗಿಲ್ಲ. ಅವ್ರು ಬೈಲಿ, ಯಾರಿಗೆ ಬೈತಾರೆ ರೀ? ನಮ್ಮವರಿಗೆ ನಾವು ಬೈತೀವಿ, ಗೊತ್ತಿರಲಿ, ನಮ್ಮವರಿಗೆ ನಾವು ಬೈತೀವಿ. ಯಾರ ಮೇಲೆ ಸ್ವತ್ಯದ ಅವರಿಗೆ ಬೈತೀವಿ, ಇವ್ರು ನನಗೆ ಬೈತಾರೆ, ಮತ್ತೊಬ್ರಿಗೆ ಯಾಕೆ ಬೈತಾರೆ? ನೀವು ನನಗೆ ಬೈತೀರಿ, ಯಾಕೆ ಬೈತೀರಿ? ಹಕ್ಕದ ಅಂತ ಬೈತೀರಿ. ಗಂಡನ ಹೆಂಡತಿ ಮೇಲೆ ಹಕ್ಕಿರ್ತದೆ, ಹೆಂಡತಿದ ಗಂಡನ ಮೇಲೆ ಹಕ್ಕಿರ್ತದೆ. ಅವ್ರು ಬೈದರೂ ಪ್ರೀತಿಯಿಂದ ಗೌರವಿಸ್ಬೇಕು, ವೆರಿ ಗುಡ್ ಅನ್ಬೇಕು, ಭಾಳ ಖುಷಿ ಆಯ್ತದೆ. ಅದಕ್ಕೆ ಎನ್ನ ಸತ್ಯಕ್ಕೆ ನೀ ಸತಿಯಾದ ಕಾರಣ, ಗೊಗ್ಗವೆ ಒಂದು ಮಾತು ಹೇಳ್ತಾರೆ, ಎನ್ನ ಸತ್ಯಕ್ಕೆ ನೀ ಸತಿ ಅದು ಆಗ್ಯದದು. ಬಂದುದನ್ನು ಬಳಸುವಳು, ತಂದುದ ಪರಿಣಾಮಿಸುವಳು, ಬಂಧುಗಳ ಮರೆಸುವಳು, ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ಅಂತ ಹೇಳ್ತಾರೆ. ಹೆಂಡತಿ ಗುಣಧರ್ಮ ಹೆಂಗಿರಬೇಕು ಅಂದರೆ ಎಲ್ಲರನ್ನೇ ಮರೆಸ್ಬೇಕಂದ್ರೆ ಹೊರಗೆ ಹಾಕಿ ಕೀಲಿ ಹಾಕಿ ಅವರಿಬ್ಬರೇ ಜೋಡಿ ಇಡಬೇಕು, ಹೊರಗೆ ಉಳಿದ್ರೆಲ್ಲ ಡ್ಯಾಂಗ್ ಆಗಬೇಕು ಅಂತಲ್ಲ. ಎಲ್ಲರನ್ನ ಮರೆಸಾಳಂದ್ರೆ ಸುಖ ದುಃಖ ನೋವು ನಲಿವು ಎಲ್ಲವನ್ನೂ ಮರೆಸಾಳ. ಈ ಸಂಸಾರ ನೌಕೆಯನ್ನು ಅತ್ಯಂತ ಉಚ್ಛ್ರಾಯ ಸ್ಥಿತಿಯೊಳಗೆ ಕೊಂಡು ಒಯ್ದಾಳ ಅನ್ನುವಂಥದ್ದನ್ನು ನಮ್ಮ ಗಮನದಲ್ಲಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಹೆಣ್ಣನ್ನ ಬದುಕು ಹೆಂಗಾಗ್ತದೆ ಅಂತ ಹೇಳ್ತಾರೆ ಅಂದರೆ, ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ. ತಾಯಿದ್ದವಳು ಮಗಳಿಗೆ ಕರಿಲಾಕ ಬಂದಾಗ ಮಗಳ ಮನಸ್ಸು ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕು ಅನ್ನಿಸ್ಬಾರ್ದು. ಅಲ್ಲಿ ಪ್ರೀತಿ ಸಾಮರಸ್ಯ ಭಾಳ ಚಂದದ ಅಂತ ತಿಳ್ಕೊತೀವಿ. ಹಿಂಗೆ ಕರಿಲಾಕ ಬಂದಾಗ
ತಾಯಿ ಕರ್ಲ್ಯಾಕ ಬಂದಾಗ ಹೆಂಗೆ ಅನ್ಬೇಕು ಅಂದ್ರೆ, ಹಚ್ಚಡದ ಪದರಾಗ ಮಚ್ಚ ಮಲ್ಲಿಗೆ ಹೂವ ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ ಬಿಟ್ಟ್ಯಾಂಗ ಬರಲೆ ಹಡದವ್ವ. ನೋಡ್ರಿ, ಗಂಡನ ಪ್ರೀತಿ ಹಂಗಿರಬೇಕು ಹೆಂಡತಿ ಮೇಲೆ ಅಂತ. ತವರು ಮನೆ ಮರೆಸಂಗಿರ್ಬೇಕು, ಸಂಬಂಧಗಳು ಮರೆಸುವಂಗಿರಬೇಕು. ಅಂಥ ಮಧುರವಾಗಿರುವಂಥ, ಸಾಮರಸ್ಯವಾಗಿರುವಂಥ, ಎಲ್ಲವನ್ನ ಬಿಟ್ಟು ಬಂದಿರುವಂಥವ್ರನ್ನು ನಂಬಿಕೆಯನ್ನು ಇಟ್ಕೊಂಡು ಬದುಕಿಸುವಂಥ ಗಂಡು ಸಿಕ್ಕರೆ ನಾ ಹೆಂಗೆ ಬರಲಿ ಅನ್ನುವಂಥ ಮಾತು ಹೇಳುವಂಥ ತಾಯಿಗೆ ಆ ಮಾತು ಹೇಳಿದ್ರೆ ತಾಯಿ ಸಿಟ್ಟಾಗಂಗಿಲ್ಲ, ಗೊತ್ತಿರಲಿ. ತಾಯಿ ಇಂಥ ಮಾತು ಮಕ್ಕಳು ಹೇಳಿದ್ರು ಅಂದ್ರೆ ಆಕೆ ಇನ್ನೂ 10 ವರ್ಷ ಆಯುಷ್ಯ ಹೆಚ್ಚಿಗೆ ಆಗ್ತದೆ. ಮಕ್ಕಳಿದ್ದವ್ರು ಕಣ್ಣಾಗ ನೀರು ಬಂದು ಅಂದ್ರೆ 10 ವರ್ಷ ಆಯುಷ್ಯ ಕಡಿಮೆ ಆಗ್ತದೆ. ನಾವು ಶ್ರೀಮಂತರ ಹರ ಅಂತ ಕೊಡೋದು ಬೇಡ, ಗೊತ್ತಿರಲ್ರಿ ಅವ್ರ ಬಲ್ಲ ಸಂಸ್ಕಾರ ಅದ ಇಲ್ಲ ನೋಡ್ಬೇಕು, ಮಾನವೀಯತೆ ಅದ ಇಲ್ಲ ಅಂತ ನೋಡ್ಬೇಕು, ಅಂತಃಕರಣ ಅದ ಇಲ್ಲ ಅಂತ ನೋಡ್ಬೇಕು, ಸಹಬಾಳ್ವೆ ಅದ ಇಲ್ಲ ಅಂತ ನೋಡ್ಬೇಕು, ಸಹಮತ ಅದ ಇಲ್ಲ ಅಂತ ನೋಡಿ ನಮ್ಮ ಮಕ್ಕಳಿಗೆ ಕೊಡಬೇಕು. ಹಂಗೆ ಕೊಟ್ಟಾಗ ಮಕ್ಕಳ ಬದುಕು ಚಂದ ಇರ್ತದೆ. ಅವ್ರಿಗೆ 50 ಎಕರೆ ಹೊಲ ಅದ್ರಿ, ಒಬ್ಬನೇ ಮಗನ ಅಂತೇಳಿ ಕೊಟ್ಟೆವು ಕೆಟ್ಟೆವು, ಹಂಗೆ ಬಾಡ. ಈ ಕಾಲ ಹೋಗ್ಯಾದ. ನಾವು ಸ್ವಲ್ಪ ಆಲೋಚನೆ ಮಾಡತ್ತಾರೆ. ಎಂಥ ಸಾವುಕಾರ ಇದ್ರೂ ಸಹಿತ ಮೊದಲ ಹುಡುಗ ಏನು ಮಾಡ್ತಾನೆ, ಹುಡುಗ ಹೆಂಗನ. ನಾವು ಏಟೇ ಸಂಪತ್ತು ಗಳಿಸಿಟ್ಟು ಸಹಿತ ನಿಮ್ಮ ಮನೆಗೆ ಏಸು ಕುಂಟಲ್ ಬಂಗಾರ ಅದಂತ ನಮ್ಗೆ ಯಾರೂ ಕೇಳಂಗಿಲ್ಲ, ನಿನಗೆ ಏಸು ಮಂಜಿಲ್ ಮನೆ ಅದ ಅಂತ ಯಾರೂ ಕೇಳಂಗಿಲ್ಲ, ಬ್ಯಾಂಕಿನಾಗ ಎಷ್ಟು ಡಿಪಾಸಿಟ್ ಅದ ಅಂತ ಕೇಳಂಗಿಲ್ಲ, ನಿನ್ನ ಮಕ್ಕಳು ಏನು ಮಾಡ್ತಾರ ಅಂತ ಮೊದಲು ಕೇಳ್ತಾರೆ, ಎಷ್ಟು ಜನ ಮಕ್ಕಳು ಹರ ಅಂತ ಕೇಳ್ತಾರೆ. ಹಾಗೆ ಹೇಳಿದಾಗ ನನಗೆ ಎದೆ ತುಂಬಿ ಹೇಳಬೇಕು, ನನಗೆ 2 ಮಕ್ಕಳು ಅದ ರೀ, 4 ಜನ ಮಕ್ಕಳು ಅದ ರೀ, ನನ್ನ ಮಗ ಒಬ್ಬ ಹಿಂಗೆ ಮಾಡ್ತಾನೆ ರೀ, ಒಬ್ಬ ಹಿಂಗೆ ಮಾಡ್ತಾನೆ ರೀ ಅಂತ ಹೇಳಿದಾಗ ನನಗೆ ಹೆಮ್ಮೆ ಇರ್ತದೆ. ನನ್ನ ಮಕ್ಕಳು ದಾರಿ ತಪ್ಪಿನ ಮಕ್ಕಳು ಆದವು ಅಂದ್ರೆ ಎಷ್ಟು ಜನ ಮಕ್ಕಳು ರೀ, ಹರ ರೀ 1-2 ಏನು ಮಾಡ್ತಾರೆ ರೀ, ಏನು ಮಾಡ್ತಾವೆ ರೀ, ನಾವು ಹಡದ ತಪ್ಪಿಗೆ ನನಗೆ ಹಡಿಬೇಡ್ದಾಗಿತ್ತು, ಹಡಿದ ಅಂಥ ಮಕ್ಕಳಿಗೆ ನನ್ನ ಮನಸ್ಸು, ನನ್ನ ಮಾರಿ ಮುಖ ಎಲ್ಲ ಹೆಂಗಾಯ್ತದೆ ಅವಾಗ. ಒಂದು ಮಟ್ಕ ಆಡ್ಕೊತ ಓಡಾಡ್ತದೆ, ಒಂದು ಖಾಲಿ ಗುಂಟೆ ಬೀಳ್ತದೆ. ಈಟೆಲ್ಲ ಜಾಯ್ಜತ್ ಏನು ಮಾಡ್ಬೇಕು ಅಂತೀವಿ. ಆವಾಗ ನಮಗೆ ಜಾಯ್ಜತ್ ಗಳಿಸಿದ್ದೆಲ್ಲ ನೆನಪು ಬರ್ತದೆ. ಮಕ್ಕಳನ್ನು ದಾಂಪತ್ಯ ಬದುಕು ಚೆಂದಿತ್ತು ಅಂದ್ರೆ ಮಕ್ಕಳು ಚೆಂದ ಬೆಳೀತಾರೆ, ಗೊತ್ತಿರಲಿ. ಯಾಕಂದ್ರೆ ಮಕ್ಕಳು ನಮಗೆ ಅನುಕರಣೆ ಮಾಡ್ತಾರಲ್ಲ, ನಮ್ಮ ಅನುಕರಣೆ ಮಾಡಿ ನಾವು ಏನು ಮಾಡ್ತೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾವು ದಿನ ಇವತ್ತು ಹಚ್ಕೊಂಡು ಮಕ್ಕಳು ಇವತ್ತು ಹಚ್ಕೊಂಡು ಶಾಲೆಗೆ ಹೋಗ್ತಾರೆ. ಮನೆ ನಾವು ಹಿರುಗಳಿಗೆ ನಮಸ್ಕಾರ ಮಾಡಿದ್ರೆ ಅವರು ಮಾಡ್ತಾರೆ. ಇದಕ್ಕೆ ಹೇಳಿಲ್ಲ ನಾನು ನಿಮಗೆ. ದಾಂಪತ್ಯ ಸುಗಮವಾಗಿರಬೇಕು ಅನ್ನುವುದು ಭಾಳ ಚೆಂದ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಒಂದು ಅತ್ತಿ ಮನೆಯಾಗ ಒಂದು ಮಾತನ್ನು ಹೇಳಿ ಮುಗಿಸ್ತೀನಿ ಇವತ್ತಿನ. ಯಾಕಂದ್ರೆ ಇವತ್ತಿದು ಮುಗಿಸ್ಬೇಕಾಗ್ಯದ ವಿಷಯ. ಭಾಳ ಅದ, ಹೇಳಿದ್ರೆ ಭಾಳ ಅದ, ಆದರೂ ಅನಿವಾರ್ಯ ಅದ. ಆಗ ತವ್ರ ಮನೆಗೆ ಹೋಗ್ಬೇಕಾಗಿಂದಿರ್ತದೆ. ಅತ್ತಿ ಹೇಳ್ತಾಳೆ, ತವರು ದೊಡ್ಡದೆಂದು ತಡವಾಗಿ ಇರದಿರು. ತವರು ದೊಡ್ಡದೆಂದು ತಡವಾಗಿ ಇರದಿರು, ತವರಿಗೆ ತವರು ಪತಿದೇವ ಇದ್ದಾಗ 3ನೇ ದಿನಕ್ಕೆ ತಿರುಗಮ್ಮ. ಇದು ಅತ್ತಿ ಹೇಳಿ ಕಳಿಸುವಂಥ ಮಾತು. ನೀನು ತವ್ರ ಮನ್ಯಾಗ, ನನ್ನ ಮನ್ಯಾಗ ಅಂಬ್ಲಿ ರೊಟ್ಟಿನೇ ಕೊಂಡು ಇರ್ತಿರ್ಬೇಕು, ನಿನ್ನ ಮನ್ಯಾಗ ನಿಮ್ಮ ಅವ್ವಪ್ಪ ಶ್ರೀಮಂತರು ಇದ್ದಿರ್ಬೇಕು, ಕಾರಿನಾಗ ಓಡಾಡ್ತಿರ್ಬೇಕು. ಕಾರಿನಾಗ ಓಡಾಡ್ತಾರಂತ ತಿಳ್ಕೊಂಡು ಯಾವತ್ತೂ ಒಂದು ತಿಳ್ಕೋರಿ, ಗಂಡು ಕೊಟ್ಟ ಮೇಲೆ ಹೆಣ್ಮಕ್ಳನ್ನ ಗಂಡನ ಮನ್ಯಾಗ ಇದ್ದರೆ ರೂಪ ಆಗ್ತಾರ. ಸುಮ್ಮನೆ 2 ದಿನಕ್ಕೊಮ್ಮೆ ತವ್ರ ಮನೆಗೆ ಕರ್ಕೊಂಡು ಬರೋದು, 2 ದಿನಕ್ಕೊಮ್ಮೆ ಇಟ್ಕೊಂಬೋದು. ಮಾಯಾ ಮಂದಣಿಕೆ ನಾವು ಅವ್ರಿಗೆ ಲಗ್ನ ಮಾಡೋ ತನಕ ಏಟ್ಯಾಕೆ ಮಾಡಲೇವು, ಅದು ನಮ್ಮ ಹಕ್ಕು. ಅಲ್ಲಿ ಅವ್ರ ಮನೆಗೆ ಹೆಂಗಿದ್ರು ಭೀ ಮಗನಿಗೆ ರೊಟ್ಟಿ ಮಾಡೋಕೆ ಹಚ್ಚೋಣಿ ಮತ್ತಿದ್ದಕ್ಕಿ ಅಂತೀವಿ. ಮತ್ತೇನು ಕುದುರೆ ಮಾಡೋಕೆ ಹಚ್ಬೇಕು ಅವ್ರ ಮನ್ಯಾಗ, ಮಾಡಬೇಡ್ದೇನು. ಇವ್ರ ಮನೆ ನೀವು ಮಾಡಲ್ಲೇನು, ಹೌದಲ್ರಿ? ಮಾಡ್ತೀವಿ. ಮಕ್ಕಳು ನಮ್ಮ ಶರಣ ಸಿದ್ಧಾಂತ ಹೆಂಗಂದ್ರೆ ಕಾಯಕ ದಾಸೋಹ ಸಿದ್ಧಾಂತದ. ಕಾಯಕ ಎಲ್ಲಿ ಮಾಡ್ತೀವೋ ಅಲ್ಲೇ ನಮ್ಮ ಬದುಕಿರಬೇಕು ಅಂತ ತಿಳ್ಕೊಳ್ಬೇಕು. ಒಬ್ಬರು ಹೇಳ್ತಾರೆ, ನನ್ನ ಮಗಳಿಗೆ ಏಟು ಸುಖ ಅದ ರೀ, ಇತ್ತಿನ ಕಡ್ಡಿ ಇತ್ತಿಡೋಳು, ಇತ್ತಿನ ಕಡ್ಡಿ ಇತ್ತಿಡೋಳು ಅಂತಾರೆ. ಅದು ಕಾಯಕನ? ಅದು ಮನಿನ? ಅಲ್ಲದು ಮನೆ ಅಲ್ಲದು. ಇದು ರೋಗ ಥರ ಮನೆ ಅದು. ಅದಕ್ಕೆ ಅಂಥ ಮನೆಯಾಗ ಕೊಡಬೇಕು ಅಂತ ತಲೆಯಾಗೂ ಇಟ್ಕೋಬೇಡ್ರಿ. ದುಡಿದು ತಿನ್ನೋರು ಯಾಕಿರಲ್ಲ, ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕ ಇದ್ದಲ್ಲಿ ನಮ್ಮ ಮಕ್ಕಳಿಗೆ ಕೊಟ್ಟು ದಾಂಪತ್ಯ ಬದುಕು ಹಸನಾಗ್ತದೆ. ಮುಂದೆ ಹೇಳ್ತಾರೆ, ಹೋಗಿ ಬಾರೆ ನೀನು ಹೊನ್ನೆಯಲ್ಲಿ ಕಿವಿಯೋಳೆ, ಕೆನ್ನೆಯಲ್ಲಿ ಸೂರ್ಯ ಹೊಳೆಯೋಳೆ, ಸೊಸೆ ಮುದ್ದೆ ತವರು ಒಳ್ಳೆಯದೆಂದು ಇರಬೇಡ, ಸೊಸೆ ಹೇಳ್ತಾಳ. ತವರು ಮನೆ
ಚಂದದ ಅಂತ ಇರಬೇಡ ಅಂತಂದಾಗ ಸೊಸಿ ಒಂದು ಮಾತು ಹೇಳ್ತಾಳೆ ಅತ್ತಿಗೆ, ಅತ್ತಿ ಆಕಳಂತ ಅತ್ತೆ ಗೋಕುಲದಂಥ ಮಾವ. ಇದು ಎಲ್ಲರ ಮನೆಯಾಗ ಇರಬೇಕು ರೀ. ಅತ್ತಿ ಗಂಡನ ತವ್ರ ಮನೆಗೆ ಹೋಗ್ಲತ್ತರ ಚಂದ ಐತೆ ಹೋಗಿ ನನ್ನ ಮಗಳು ಬರ್ತಾಳೆ ಅನ್ಬೇಡ್ದು. ನಾವು ಮಕ್ಕಳಿಗೆ ಮನೆಯಾಗ ಸೊಸೆಗೆ ಮುಚ್ಚಿ ಮಗಳಿಗೆ ಯಾನು ಕಟ್ಟಿ ಕೊಡಬೇಡ್ದು, ಆಕಿನ ಹುಜರಾಗೆ ಕೊಡ್ಬೇಕು ಕೊಡೋದಿದ್ದರು. ಏಕನೇ ಬೇಟ ಇದು ವೈನಿ ಅನ್ಬೇಕು. ಸೊಸೆ ಕರೆದು ಮಗ ಅಲ್ಲ ಅಲ್ಮರಿಯಾಗ ಒಂದು ಮನೆ ಸೀರೆ ತಂದಿದ್ದಲ್ಲ ಅದು ಕೊಡು ಮಗಳಿಗೆ ಅನ್ಬೇಕು. ಆಕೆ ಭಾಳ ಪ್ರೀತಿಯಿಂದ ಕೊಡ್ತಾಳೆ. ನಾವು ಹಳ್ಳ ಹಿಂಗೆ ತೆಗೆದು ಆಕೆ ಹೊರಗೆ ಅಡುಗೆ ಮಾಡೋಕೆ ಹೋದಾಗ ಹಿಂಗೆ ತೆಗೆದು ಇಟ್ಕೊ ಅಂತ ತುರುಕ್ತೀವಿ. ಹಂಗೆ ತುರುಕಿಂದ ಆಕೆ ನೋಡಿದಳು ಹೋಯ್ತಲ್ರಿ. ಅದಕ್ಕೆ ಹಂಗಿರಬಾರ್ದು ಅಂಥೇಳಿ ಮನ್ಯಾಗ ಒಬ್ರಿಗೆ ಕದ್ದು ಒಬ್ರು ಏನಾರ ಮಾಡಿದೀವಿ ಅಂದ್ರೆ ಹಾಳಾಯ್ತು, ಮಾಡಬಾರ್ದು. ಅತ್ತೆ ಇದ್ದವಳು ಅದಕ್ಕೆ ಹೇಳ್ತಾಳೆ, ಆಕಳಂತ ಅತ್ತೆ ಗೋಕುಲದಂಥ ಮಾವ ಶ್ರೀಕೃಷ್ಣನಂತ ಪತಿರಾಯ ಇದ್ದಾರ ಸಾಕಿದ ತವರು ಮರೆತೇನ ಅತ್ತೆವ್ವ ಅಂತ ಹೇಳ್ತಾಳೆ. ಪ್ರತಿಯೊಂದು ಹೆಣ್ಣಿನ ಬದುಕು ಹಿಂಗಾಗಬೇಕು. ಪ್ರತಿಯೊಂದು ಮನೆಯೊಳಗೂ ಸಹಿತ ಅತ್ತೆ ಇದ್ದವಳು ಹೆಂಗಾಗಬೇಕು ಅಂದ್ರೆ ಆಕಳಾಗಿರ್ಬೇಕು. ಅಂದ್ರೆ ಸೊದ್ದರ ಹೋರಿ ಹಂಗೆ ಒದ್ರ ಚಿಂತಿಲ್ಲ ಅಂತಂದ್ರಿಗೇನ ಇದ್ರ ಮತ್ತು ನಾವು ಚಂದ ಇದ್ದೇವೆ ಅಂದ್ರೆ ಜಗತ್ತು ತಾನೇ ಚಂದ ಇರ್ತದೆ. ನಾವು ಪ್ರೀತಿಯಿಂದ ಮಾತಾಡೀವಿ ಅಂತಂದ್ರೆ ಅವರು ಪ್ರೀತಿಯಿಂದ ಮಾತಾಡ್ತಾರೆ. ನನ್ನ ಮೇಲೆ ನಕ್ಕೀವಿ ಅಂದ್ರೆ ನಾವು ನಕ್ಕರು ನೀವು ನಗ್ತೀರಿ, ನಾವು ಸುಮ್ಮನೆ ಕುಂತರು ಅಯ್ಯೋ ಕೊಡು ಕುಂತಾನೆ ಹಾಗೆ ಅಂತೀವಿ ನಾವು. ಹೌದಲ್ರಿ? ನಗಬೇಕು. ಈ ಜೀವನನೇ ಹಂಗದ, ನಗಬೇಕು, ಸಾಮರಸ್ಯ ಇರಬೇಕು. ಅದು ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗಿಸುವುದು ಪರಮೋ ಧರ್ಮ ಅಂತ ಹೇಳ್ತಾರೆ. ಅದಕ್ಕೆ ಜೀವನದೊಳಗೆ ಈ ದಾಂಪತ್ಯ ಬದುಕಿನೊಳಗೆ ಹೆಂಗಿರಬೇಕು ಅಂದ್ರೆ ಅತ್ತೆ ಮನೆಯಾಗ ಅತ್ತೆ ಅಂತ ಅವಳನ್ನು ಎಂದೂ ಕಾಣಬಾರ್ದು, ತಾಯಿಯಂಗೆ ಕಾಣಬೇಕು. ಮಾವನನ್ನು ತಂದೆಯಂಗೆ ಕಾಣಬೇಕು. ಉಳಿದ ಸದಸ್ಯರು ನನ್ನ ಕುಟುಂಬದ ಸದಸ್ಯರು ಅಂತ ತಿಳ್ಕೊಂಡ್ರಾಗ ಅದು ತವ್ರ ಮನೆ ಮರಿತದೆ, ಅಕ್ಕಿನೂ ಮರಿತಾಳೆ, ಸಾಮರಸ್ಯದ ಬದುಕು ಇರ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಳೋದ್ರ ಮೂಲಕ ನಾನು ಸಮಿತಿದವರಿಗೆ ಒಂದು ಮಾತು ಹೇಳಿದ್ದ. ಈ ಸಲ ನಿನ್ನ ಅಣ್ಣವರು ಹೇಳ್ತಾಯಿದ್ರು ಸೋಮವಾರ ದಿವಸ 2ನೇ ತಾರೀಕಿಗೆ ದೀಕ್ಷೆ ಅಂತ. ನನಗನ್ನಿಸ್ತದೆ 2ನೇ ತಾರೀಕಿಗೆ ಸೋಮವಾರ ಅದ, ಅವತ್ತು ಹೊಳ ಏನೋ ಅದ. ಅವತ್ತು ಸ್ವಲ್ಪ ಆಲೋಚನೆ ಮಾಡಿರಿ, 2ನೇ ತಾರೀಕಿಗೆ ಇರಬೇಕಾ ಏನೋ 1ನೇ ತಾರೀಕಿಗೆ ಇಡಬೇಕಾ ಅಂತೆ. ಯಾಕಂದ್ರೆ 2ನೇ ತಾರೀಕು ಇಟ್ಟರೆ ಎಲ್ಲರೂ ಮನೆಯಾಗ ದನಗಳಿಗೆ ತೊಳೆಯೋದು ಮಟ್ಟೋದು ಮಾಡೋರು ಇರ್ತಾರೆ. ಮನೆ ಹಬ್ಬ ಇರ್ತದಲ್ರಿ ಅವ್ರೆ, ಹಂಗೆ ಇರ್ತದೆ. ಅದಕ್ಕೆ ಸಾಧ್ಯ ಆದ ಮಟ್ಟಿಗೆ ಅಪ್ಪವ್ರಿಗೆ ಕೇಳ್ಕೊಂಡು ರವಿವಾರ ಮಾಡೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ವಿಚಾರ ಅದ. ನೀವು ಸಮಿತಿದವರು ವಿಚಾರ ಮಾಡಿರಿ. ಅದಕ್ಕೆ ದಯವಿಟ್ಟು ನಾನು ಪ್ರತಿ ಸಲ ಕೇಳ್ತಾ ಇದ್ದೀನಿ, ನಿಮ್ಮ ಊರಾಗ ನಾ ಹೇಳಿದ 4 ವಿಚಾರಗಳು ನಿಮಗೆ ತಿಳಿದಾವ ಅಂದ್ರೆ, ನಂಬಿಕೆ ಅದ ಅಂದ್ರೆ, ನನ್ನ ಬಗ್ಗೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಗೌರವ ಅದ ಅಂದ್ರೆ ನಿಮ್ಮ ಕೈ ಮುಗಿದು ಕೇಳ್ತೀವಿ, ನಿಮ್ಮ ದೀಕ್ಷಾ ತಗೋರಿ. ದೀಕ್ಷೆ ಇಲ್ಲ ಅಂದ್ರೆ ನಮ್ಮ ಬದುಕಿಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಈಗ ಒಂದು 3-4 ಜನನೂ ಅಷ್ಟೇ ಹೆಸರು ಬರ್ಸೋರು ಇದ್ರು, ತಾವೆಲ್ಲ ಹೆಸರು ಬರ್ಸಿ ಹೋಗ್ಬೇಕು ಅಂತ ಇಲ್ಲಿ ಮಾಜನವ್ರ ಡೈರಿ ಇಟ್ಕೊಂಡಾರ. ಅವರಲ್ಲಿ ತಾವು ಹೆಸರು ಬರೆಸ್ರಿ ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾಳೆ ವಿಚಾರ, ಇವತ್ತು ಕಡಿಮೆ ನಾವು ಮಾಡ್ತಾಯಿದ್ದೀವಿ, ನಾಳೆ ಮಾತು ಕುರಿತು ಚಿಂತನೆಯನ್ನು ನಡೀತದೆ. ಶರಣರು ಆಡುವಂಥ ಮಾತುಗಳು ಹೆಂಗವ, ನಾವು ಆಡುವಂಥ ಮಾತುಗಳು ಹೆಂಗವ, ನಾವು ಮಾತಾಡಿದ್ರೆ ಮನಸ್ಸಿಗೆ 6 ಗಂಟೆಗೆ ಬರಬೇಕು, 7 ಗಂಟೆಗೆ ಮತ್ತು ನಿಮ್ಮ ವೈಯಕ್ತಿಕ ಕಾರ್ಯಕ್ಕೆ ಹೋಗಬೇಕು ಅಂತ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿಗಳು. ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣ ವಿಭು ಶರಣ ಲೋಲನು ನೇ ಪರಮ ಪುರುಷನು ನೇ ಕರುಣಾ ಸಿಂಧ ಬಂಧು ನೀ ಸುಭಗ ಗಾತ್ರನು ನಾಯಕನೇ ಹರಗಣ ತಾರೆಗಳ ನಡುವಿನ ಚಂದಿರನೇ ಮಾತಾ ಪಿತನು ಪುರುಷನು ನೀ ಓಂ ಗುರು ಬಸವ ಪ್ರಭು ವರ ಗುರು ಶರಣ ವಿಭು ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ